ತಮಗೆಲ್ಲರಿಗೂ ನನ್ನ ಹಾರ್ದಿಕ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ಯಾನಕ್ಕೆ ಸೂಕ್ತವಾದ ವಾತಾವರಣ ಅಂತ ಹೇಳಿದ್ದಾರೆ, ನಿರ್ಮಾಣ ಅಂತ. ಅದ್ರ ಬಗ್ಗೆ ಏನು ಅನ್ನೋದನ್ನ ನಾನು ಒಂದಿಷ್ಟು ಔತಣ ತಂದಿದ್ದೀನಿ, ಅದು ಉಣಬಡಿಸ್ತೀನಿ. ಅದನ್ನ ನೀವು ಹೇಗಿದೆ ಅಂತ ಆಮೇಲೆ ಹೇಳಿರಂತೆ. ಇವತ್ತು ಕಾರ್ಯಕ್ರಮ ಶುರು ಮಾಡೋದಕ್ಕೆ ಮೊದಲು ಪತ್ರಿಜಿ ಗುರುಗಳಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಪತ್ರಿಜಿ ಗುರುಗಳು ಇಲ್ಲದೆ ಯಾವುದೂ ನಡೀತಾ ಇರ್ಲಿಲ್ಲ. ಪಿರಮಿಡ್ ವ್ಯಾಲಿ ಇವೆಲ್ಲ ಇದಕ್ಕೆಲ್ಲ ಮೂಲ ಪುರುಷರೇ ಅವರು. ಅದಾದ್ಮೇಲೆ ಈ ಡೈಲಿ ನಡೀತಾ ಇರುವಂತ ಈ ಎಲ್ಲ ಕಾರ್ಯಕ್ರಮಗಳಿಗೆ ರೂವಾರಿ ಆಗಿರುವಂತವ್ರು ರಂಗನಾಥ್ ಜಿ, ಅವರಿಗೆ ನನ್ನ ವಂದನೆಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ಕೊತಾ ಇದ್ದೇನೆ. ಮೊದಲಿಗೆ ಒಂದು ಪ್ರಾರ್ಥನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಅಂತ. ಸೊ ಇಲ್ಲಿ ಗುರು ಅಂತಂದ್ರೆ ಗು ಮತ್ತು ರು ಎರಡು ಶಬ್ದಗಳಿದೆ. ಈ ಎರಡು ಶಬ್ದಗಳಲ್ಲಿ ಗು ಅಂದರೆ ಅಂಧಕಾರ ಅಂತ, ರು ಅಂದ್ರೆ ಕಳೆಯುವನು ಅಂತ ಅರ್ಥ ಆಗುತ್ತೆ. ಸೊ ಗುರು ಎನ್ನುವುದು ವ್ಯಕ್ತಿಯಾಗಿ ಜೀವನದ ಶಕ್ತಿಯಾಗಿದ್ದಾನೆ. ಗುರು ಮನಸ್ಸಿನ ಕೊಳೆಯನ್ನ ತೊಳಿತಾನೆ. ಮನಸ್ಸಿನ ಕೊಳೆ ಅಂದ್ರೆ ಯಾವುದು? ನಮ್ಮ ಮನಸ್ಸಿನಲ್ಲಿರುವಂತ ಒತ್ತಡ, ಸ್ಟ್ರೆಸ್ ಇವೆಲ್ಲ ಕೊಳೆಯಾಗಿ ಸೇರ್ಕೊಂಡು ನಮ್ಮ ಶರೀರದಲ್ಲಿ ಇಲ್ಲದ ರೋಗ ರುಜಿನಗಳು ಬರೋಂಗ್ ಮಾಡತ್ವೆ. ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಗುರುವಿನಿಂದ ಮಾತ್ರ ಸಾಧ್ಯ. ಗುರು ಎಂದರೆ ಕರುಣಾಮೂರ್ತಿ, ತಾಯಿಯಷ್ಟೇ ವಾತ್ಸಲ್ಯ ಮೂರ್ತಿ. ಅವನ ಮನಸ್ಸಿಗೆ ಅಂಟಿರುವ ಕೆಸರನ್ನು ತೊಳೆಯುತ್ತಾನೆ. ಅವನ ಹತ್ತಿರ ಹೋದ್ರೆ ಅವನು ನಮ್ಮನ್ನು ಸಲಹುತ್ತಾನೆ, ಜೀವನವನ್ನು ಸಾರ್ಥಕ ಮಾಡುತ್ತಾನೆ, ಪಾರಮಾರ್ಥಿಕದತ್ತ ಕರೆದುಕೊಂಡು ಹೋಗುತ್ತಾನೆ. ಇನ್ನು ನಾನು ಇದಕ್ಕೆ ಮೊದಲು ಇನ್ನೊಂದು ಹೇಳ್ಬೇಕಂದ್ರೆ, ನಿಮಗೆ ಒಂದು ವಿಷಯ ತಿಳಿಸ್ಬೇಕಾಗಿತ್ತು. ನಮ್ಮ ದೇಹ ಅನ್ನೋದು ಈ ದೀಪದ ಹಾಗೆ. ಈ ದೀಪದಲ್ಲಿ ಏನಿದೆ ನೋಡಿ, ಬರೀ ದೀಪ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿದ್ರೆ ಶುಭ್ರವಾಗಿ ಕಾಣಿಸುತ್ತೆ. ಇದ್ರಲ್ಲಿ ಏನು ಇಲ್ಲ, ಬತ್ತಿ ಇಲ್ಲ, ಏನಿಲ್ಲ. ಇದು ಬರೀ ಒಂದು ದೀಪ. ಇದಕ್ಕೆ ನಾವು ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಹಚ್ಚಿದಾಗ ಇದು ಜ್ಯೋತಿ ಆಗತ್ತೆ. ನಮ್ಮ ಶರೀರ, ಈ ದೇಹ ಅನ್ನೋದು ಈ ದೀಪದ ಹಾಗೆ, ಈ ಜ್ಯೋತಿ ಅನ್ನೋದು ಆತ್ಮದ ಹಾಗೆ. ಇದು ಆ ದೇಹದಲ್ಲಿ ಇರೋಷ್ಟು ದಿವಸ ನಮ್ಮ ಶರೀರದಲ್ಲಿ ನಾವು ಆತ್ಮ ಇರುತ್ತೆ, ಸಬಲವಾಗಿರ್ತೀವಿ, ಆರೋಗ್ಯಕರವಾಗಿರ್ತೀವಿ, ನಮಗೆ ಸಾಧನೆಗೆ ಸಹಕಾರಿಯಾಗಿರುತ್ತೆ. ಇದು ಇಲ್ಲ ಅಂತ ಅಂದಾಗ ನೋಡಿ ಈ ತರ ಆಗತ್ತೆ. ಅಷ್ಟೇ ನಮ್ಮ ಜೀವನ ಅಂದ್ರೆ ಎಷ್ಟು ಕ್ಷಣಿಕ ಅನ್ನೋದನ್ನ ನಾವಿವಾಗ ಅರ್ಥ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಈಗ ನಿಮ್ಮೆಲ್ರಿಗೂ ಇನ್ನೊಂದೇನು ಅಂದ್ರೆ, ಒಂದು ಶಂಕನಾದದ ಮೂಲಕ ನಿಮ್ಮಲ್ಲಿರುವಂತ ನೆಗೆಟಿವ್ ಎನರ್ಜಿ, ನಿಮ್ಮ ಮನೆಗಳಲ್ಲಿ ಇರುವಂತದ್ದು ಇದೆಲ್ಲ ತೆಗೆಯೋದಕ್ಕೆ ನಾನೊಂದು ಸಹಕಾರ ಮಾಡ್ತಾ ಇದ್ದೀನಿ. ಏನಪ್ಪಾ ಅದು ಅಂದ್ರೆ, ಸರ್ ಕೇಳಿಸ್ತಾ ಇಲ್ಲ. ಕೇಳಿಸ್ತಲ್ಲ? ಎಲ್ರಿಗೂ ಕೇಳಿಸ್ತಾ ಇಲ್ವಮ್ಮ? ಇಲ್ಲ ಸರ್, ಅದು ಝೂಮ್ ಅಲ್ಲಿ ತಗೊಳೋದಿಲ್ಲ. ಇನ್ನೊಂದ್ಸಲ ಸ್ವಲ್ಪ ಮುಂದೆ ಬಂದು ನೋಡಿ ಸರ್, ಟ್ರೈ ಮಾಡಿ. ಇಲ್ಲ ಸರ್, ಕೇಳಿಸ್ತಾ ಇಲ್ಲ. ಈ ಶಂಕನಾದ ಅನ್ನೋದು ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಇರುವಂತ ನೆಗೆಟಿವ್ ಎನರ್ಜಿನ ಓಡಿಸುತ್ತೆ. ಅದಕ್ಕೋಸ್ಕರ ಅನ್ನೋದು ನಮ್ಮ ಶ್ರವಣ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ. ಉಸಿರಾಟದ ಒಂದು ಸಮಸ್ಯೆ ಇದ್ರೆ ಅದನ್ನು ಪರಿಹಾರ ಮಾಡುತ್ತೆ, ಎಲ್ಲದಕ್ಕೂ ಅನುಕೂಲ ಮಾಡುವಂಥದ್ದು. ಹಾಗೇನೆ ದೇಹ ಮತ್ತು ಮನಸ್ಸಿನ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ, ದೇಹ ಮತ್ತು ಮನಸ್ಸು ನಾಣ್ಯದ ಎರಡು ಮುಖಗಳಿದ್ದಾಗೆ. ನಾಣ್ಯದ ಯಾವುದೇ ಮುಖವು ಸೌದೋಗಿದೆ ಅಂತಂದ್ರೆ ಅದು ಚಲಾವಣೆಗೆ ಬರೋದಿಲ್ಲ. ಹಾಗೇನೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಗಳು ಅತ್ಯವಶ್ಯಕವಾದದ್ದು. ಮನುಷ್ಯನ ಮನಸ್ಸು ಪ್ರಚಂಡವಾಗಿದ್ದು, ನಾವು ಮನಸ್ಸು ಮಾಡಿದ್ರೆ ಈ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ನಾವು ಮನಸ್ಸಿನ ಮೇಲೆ ಪ್ರಭುತ್ವವನ್ನು ಸಾಧಿಸುವುದೇ ಯೋಗ. ಮನಂ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತಾರೆ.
ಅಂದ್ರೆ ಬಂಧನಕ್ಕಾಗಲಿ ಬಿಡುಗಡೆಗಾಗಲಿ ನಮ್ಮ ಮನಸ್ಸೇ ಕಾರಣ ಅಂತ. ಸೊ ಮನುಷ್ಯರಲ್ಲಿ ನಾವು ಎರಡು ರೀತಿಯ ಜನಗಳನ್ನ ನಾವು ವಿಂಗಡಣೆ ಮಾಡ್ಕೋಬಹುದು. ಏನು ಅಂದ್ರೆ ಲೌಕಿಕವಾಗಿರುವಂತ ಜನ, ಆಧ್ಯಾತ್ಮಿಕತೆ ಇರುವಂತವ್ರು. ಲೌಕಿಕವಾಗಿರೋರು ಅಂದ್ರೆ ದೇವರಿಂದ ವಿಮುಖವಾಗಿರುವಂತವ್ರು. ಅವರ ಜೀವನ ಶೈಲಿನೇ ಭಿನ್ನವಾಗಿರುತ್ತೆ. ನಾನು, ನನ್ನ ಮನೆ, ನನ್ನ ಸ್ವಾರ್ಥ, ನನ್ನ ಸಂಸಾರ, ಇಷ್ಟು ಬಿಟ್ರೆ ಬೇರೆ ಏನಿರೋದಿಲ್ಲ. ಇದು ಸದ್ಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿರುತ್ತೆ. ಕ್ರಮೇಣ ಅವರು ದುಃಖಿಗಳಾಗ್ತಾ ಬರ್ತಾರೆ, ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಆದ್ರೆ ಯಾರು ಆಧ್ಯಾತ್ಮಿಕಕ್ಕೆ ತಿರುಗ್ತಾರೆ, ಪರಮಾತ್ಮನಲ್ಲಿ ಅವಲಂಬಿಸಿರ್ತಾರೆ, ಅವರ ಜೀವನದ ಮಾರ್ಗನೇ ವಿಭಿನ್ನವಾಗಿರುತ್ತೆ. ಅವರು ಕರ್ಮಯೋಗಿಗಳಾಗಿರ್ತಾರೆ, ಜ್ಞಾನಿಗಳಾಗಿರ್ತಾರೆ, ಧ್ಯಾನದಲ್ಲಿ ತೊಡಗಿಸಿಕೊಳ್ತಾರೆ, ಆಸನ ಪ್ರಾಣಾಯಾಮ ಧ್ಯಾನಗಳನ್ನ ಮಾಡಿ ಸಾಧಕರಾಗ್ತಾರೆ. ಹಾಗೆ ಇನ್ನು ನಾವು ಹೇಳ್ಬೇಕು ಅಂದ್ರೆ ಜಪ ತಪ ಧ್ಯಾನಗಳನ್ನ ಎಲ್ಲೆಲ್ಲಿ ಮಾಡಿದ್ರೆ ಏನು ಅನ್ನೋದನ್ನ, ಮನೆಯಲ್ಲಿ ಮಾಡೋದ್ರಿಂದ ಹೆಚ್ಚಿನ ಫಲ ದೊರೆಯೋದಿಲ್ಲ. ಈಗ ಅದಕ್ಕೆ ಬಂದಿದ್ದೀನಿ ಇವಾಗ. ಹಾಗಾದ್ರೆ ಮನೆಯಲ್ಲಿ ಯಾತಕ್ಕೆ, ಯಾವ ರೀತಿ ಇದ್ರೆ ಸ್ವಲ್ಪ ಹೆಚ್ಚಿನ ಫಲ ತಗೋಬಹುದು ಅನ್ನೋದನ್ನ ತಿಳಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ ಇವಾಗ. ಇಲ್ಲಿ ಕೆಲವು ವಿಷಯಗಳನ್ನ ಹೇಳ್ತೀನಿ, ಮುಂದಕ್ಕೆ ಬರುತ್ತೆ ಅದು. ಸೊ ಮನೆಯಲ್ಲಿ ಮಾಡಿದಾಗ ಹೆಚ್ಚಿನ ಫಲ ದೊರೆಯೋದಿಲ್ಲ. ಯಾಕೆಂದ್ರೆ ನೆಗೆಟಿವ್, ಋಣಾತ್ಮಕ ಶಕ್ತಿಗಳು ಮನೆಯಲ್ಲಿ ತುಂಬಿ ತುಳ್ಕಾಡ್ತಿರುತ್ತೆ, ನಮ್ಮ ಶರೀರದಲ್ಲಿ ಇರುತ್ತೆ. ನದಿ ತೀರದಲ್ಲಿ ಎರಡು ನಾವು ಧ್ಯಾನ ಮಾಡಿದಾಗ 2ರಷ್ಟು ಫಲ ಸಿಗುತ್ತೆ. ಗೋಶಾಲೆಯಲ್ಲಿ ನಾವು ಮಾಡಿದರೆ 100ಕ್ಕೂ 100ರಷ್ಟು ಫಲ ದೊರಕುತ್ತೆ. ಯಾವ್ದಾದ್ರು ಗೋಶಾಲೆಗಳಿಗೆ ಹೋದಾಗ ಆ ಶಾಲೆಗಳಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಅಲ್ಲಿ ಧ್ಯಾನ ಮಾಡೋದಕ್ಕೆ ಅಭ್ಯಾಸ ಮಾಡಿ, ತುಂಬಾ ಒಳ್ಳೇದು ಅಂತ. ಯಾಗಶಾಲೆಯಲ್ಲಿ ಮಾಡಿದಾಗ 1000 ಪಟ್ಟು ಫಲ ಸಿಗುತ್ತೆ. ಪುಣ್ಯ ಸ್ಥಳಗಳಲ್ಲಿ ನಾವು ಧ್ಯಾನ ಮಾಡಿದ್ರೆ 10,000 ಪಟ್ಟು ಹೆಚ್ಚು ಫಲ ಸಿಗುತ್ತೆ. ಪಿರಮಿಡ್ ಕೆಳಗೆ ಧ್ಯಾನ ಮಾಡಿದಾಗ 100 ಪಟ್ಟು ಜಾಸ್ತಿ ಫಲ ಸಿಗುತ್ತೆ. ದೈವ ಸನ್ನಿಧಿಯಲ್ಲಿ ನಾವು ಧ್ಯಾನ ಮಾಡೋದ್ರಿಂದ ಅನೇಕ ಪಟ್ಟು ಫಲ ಸಿಗುತ್ತೆ. ಶಿವ ಸನ್ನಿಧಿಯಲ್ಲಿ ಧ್ಯಾನ ಮಾಡಿದಾಗ ಅತ್ಯಂತ ಶ್ರೇಷ್ಠವಾದ್ದು ಅಂತಾನು ಕರೀತಾರೆ. ಪರ್ವತಗಳ ಮೇಲೆ ಜಪ ತಪ ಧ್ಯಾನ ಮಾಡೋದ್ರಿಂದ ಅನೇಕ 1000 ಫಲಗಳು ಸಿಗುತ್ತೆ ಅಂತಾರೆ. ಇನ್ನು ನರಪರ್ವತ, ನರನಾರಾಯಣ ಪರ್ವತಗಳು ಅಂತಿದೆ, ಅದು ಬದ್ರಿ ಕ್ಷೇತ್ರದಲ್ಲಿದೆ. ಚಾರ್ಧಾಮ್ ಯಾತ್ರೆಗೆ ಹೋದಾಗ ಅದು ಸಿಗುತ್ತೆ. ಈ ನರಪರ್ವತದ ಮೇಲೆ ಮಾಡಿದಾಗ ಅನೇಕ 1000 ಪಟ್ಟು ಫಲ ನಮಗೆ ಸಿಗುತ್ತೆ. ನಾರಾಯಣ ಪರ್ವತದ ಮೇಲೆ ಮಾಡಿದಾಗ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಧ್ಯಾನ ಅಂದ್ರೆ ಏನು? ಧ್ಯಾನ ಅನ್ನೋದು ಒಂದು ಬಹಿರ್ಮುಖವಾಗಿ ಹರಿಯುತ್ತಿರುವ ಮನಸ್ಸನ್ನ ಅಥವಾ ಒಂದು ಗುರಿ ಅಥವಾ ಕೇಂದ್ರದಲ್ಲಿ ನಿಲ್ಲಿಸಿ ಧಾರಣೆ ಮಾಡುವಂಥದ್ದು. ಧಾರಣೆಯಲ್ಲಿ ನಿಂತ ಮನಸ್ಸು ತೈಲಧಾರೆಯಂತೆ ಏಕಾಗ್ರತೆಯನ್ನು ಹೊಂದಿ ಸ್ಥಿರತೆಯನ್ನು ಪಡೆದಾಗ ಅದು ಧ್ಯಾನ ಅನಿಸ್ಕೊಳ್ಳುತ್ತೆ. ಧ್ಯಾನ ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಬೀರುತ್ತೆ. ಧ್ಯಾನ ಎನ್ನುವುದು ಒಂದು ಯಾನ, ಮನದೊಳಗಿನ ಅಂತರ್ಯಾನ ಅಂತ ಹೇಳ್ಬೋದು. ಧ್ಯಾನ ಎನ್ನುವುದು ಮನಃಶಾಂತಿಯ ಸಾಧನ ಅಂತಾನು ಹೇಳ್ಬೇಕಾಗತ್ತೆ. ಧ್ಯಾನ ಅನ್ನೋದು ಹೇಗೆ ಮನೆಯ ಅಂಗಳವನ್ನು ಗುಡಿಸಿ ಶುಚಿ ಮಾಡಿ ಕಸವನ್ನು ಹೊರಗೆ ಹಾಕ್ತೇವಿಯೋ, ಹಾಗೆ ಮನಸ್ಸು ಎಂಬ ಅಂಗಳದಲ್ಲಿ ಇರೋ ಕಸವನ್ನ ಗುಡಿಸಿ ಒಂದೆಗಡೆ ಕೂಡಿಸಿ ಹೊರಗೆ ಹಾಕೋದು. ನೋಡಿ ಎಷ್ಟೇ ವ್ಯತ್ಯಾಸ, ಸಿಂಪಲ್. ಮನೆಯಲ್ಲಿ ಕಸ ಗುಡಿಸೋದು ಸಿಂಪಲ್ ಕೆಲಸ. ಹಾಗೆ ಮನಸ್ಸಿನಲ್ಲೂ ಅಷ್ಟೇನೆ. ಮನಸ್ಸಿನಲ್ಲಿ ನಾವು ಮನಸ್ಸು ಮಾಡಿದ್ರೆ ಏನ್ ಮಾಡೋದು, ಇಲ್ಲಿ ಇದು ಮಾಡೋದಕ್ಕೆ ಬಹಳ ಕಷ್ಟ ಅನ್ಕೋತೀವಿ. ಇದು ಕಷ್ಟನೇ ಅಲ್ಲ, ಅತಿ ಸುಲಭವಾದ್ದು. ಮನಸ್ಸು ಧ್ಯಾನ ಸ್ಥಿಮಿತವಾಗಿ ಇಟ್ಕೋಬೇಕು, ಸ್ಥಿರತೆಯಿಂದ ಇಟ್ಕೋಬೇಕು. ಧ್ಯಾನದ ಸ್ಥಿತಿಯಿಂದ ದೇಹವು ಸುಸ್ಥಿತಿಯಲ್ಲಿ ಇರುತ್ತದೆ. ಮನವೆಂಬ ಮರ್ಕಟದ ಚಂಚಲತೆಗೆ ಕಡಿವಾಣ ಹಾಕುವುದೇ ಕಡಿವಾಣ ಹಾಕುವ ಸಾಧನವೇ ಧ್ಯಾನ ಅಂತ ಹೇಳ್ಬೋದು. ಸತತವಾಗಿ ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ದೇಹದಲ್ಲಿ ಹೀಲಿಂಗ್ ಎನರ್ಜಿ ಅನ್ನೋದು ಬಿಡುಗಡೆ ಆಗುತ್ತೆ ಮತ್ತು ಕಲುಷಿತವಾದ ಮನಸ್ಸನ್ನ ನಿರ್ಮಲ ಮಾಡುತ್ತೆ, ನಕಾರಾತ್ಮಕವಾದಂತ ಶಕ್ತಿಗಳನ್ನ ದೂರ ಮಾಡುತ್ತೆ. ಧ್ಯಾನ ಎನ್ನುವ ಶಬ್ದದಿಂದ ನಿಶ್ಶಬ್ದದ ಕಡೆಗೆ, ಚಲನೆಯಿಂದ ಸ್ಥಿರತೆಯ ಕಡೆಗೆ ನಾವು ಮಾಡುವ ಪ್ರಯಾಣವೇ ಧ್ಯಾನ ಅಂತ ಹೇಳ್ಬೇಕಾಗತ್ತೆ. ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ ಕೆಲವು 6 ರೀತಿಯ ದುರಾಚಾರದ ಆಯುಧಗಳು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಅದರಿಂದಾನೇ ನಾವು ಧ್ಯಾನಕ್ಕೆ ಬರಕ್ ಸಾಧನೆ ಆಗೋದಿಲ್ಲ, ಕಷ್ಟ ಆಗ್ತಾ ಇರುತ್ತೆ. ಅದ್ಯಾವುದು ಅಂದ್ರೆ ಅತಿಯಾದ ಮಾನ, ಅಂದ್ರೆ ಅತಿ ಆತ್ಮಾಭಿಮಾನ ಅನ್ನೋದು, ಈಗೋಯಿಸಂ, ಅಹಂಕಾರ ಅನ್ನೋದು. ಅತಿಯಾದ ವಾದ, ಅನಗತ್ಯವಾದಂತಹ ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು, ಜಗಳಗಳು. ಇದಕ್ಕೆ ಪರಿಹಾರ ಅಂದ್ರೆ ಮೌನವಾಗಿರುವಂಥದ್ದು. ಅತ್ಯಾಗ, ತ್ಯಾಗವನ್ನು ಮಾಡದೇ ಇರುವಂಥದ್ದು. ಕಾಂಪ್ರಮೈಸಿಂಗ್ ಇರೋದಿಲ್ಲ, ನಾವು ತ್ಯಾಗ ಮಾಡದೇ ಇರುವಂಥದ್ದು. ಕ್ರೋಧವನ್ನು ಪಡುವಂಥದ್ದು. ಕ್ರೋಧ ಅಂತಂದ್ರೆ ಸಿಟ್ಟು,
ಸಿಟ್ಟನ್ನು ಪಡ್ಕೊಳ್ಳುವಂಥದ್ದು. ಆಮೇಲೆ ಮಿತ್ರ ದ್ರೋಹ, ಬಂಧುಗಳಲ್ಲಿ ಸ್ನೇಹಿತರಲ್ಲಿ ನಾವು ಇನ್ನೊಂದು ಮಾಡುವಂಥದ್ದು. ಆ ಅತಿಯಾದ ಸ್ವಚಿಂತೆ, ತಾನು ತನ್ನದು ಅನ್ನೋದ್ರ ಕಡೆ ಮಮಕಾರವನ್ನ ಬೆಳೆಸ್ಕೊಂಡು ಹೋಗುವಂಥದ್ದು. ಇವೆಲ್ಲಾನು 6 ರೀತಿಯ ಆಯುಧಗಳು. ಇವನ್ನ ನಾವು ತ್ಯಜಿಸ್ತೀವಿ, ಆಗ ಧ್ಯಾನಕ್ಕೆ ಒಂದು ಸೂಕ್ತವಾದ ವೇದಿಕೆ ಆಗತ್ತೆ. ಇನ್ನು ನಮ್ಮ ಜೀವನದಲ್ಲಿ ವಿಶ್ವ ಪ್ರಾಣ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅನ್ನೋದನ್ನ ನಾವು ಎಲ್ಲೆಲ್ಲಿಂದ ಪಡ್ಕೋತೀವಿ? ಊಟ ಮಾಡಿದಾಗ ಪಡ್ಕೋತೀವಿ, ನಿದ್ರೆ ಮಾಡಿದಾಗ ಪಡ್ಕೋತೀವಿ, ಧ್ಯಾನ ಮಾಡಿದಾಗ್ಲೂ ಪಡ್ಕೋತೀವಿ. ಊಟ ಮಾಡಿದಾಗ ಅಂದ್ರೆ ಶರೀರಕ್ಕೆ ಶಕ್ತಿ ಬರುತ್ತೆ, ಎನರ್ಜಿಗೋಸ್ಕರ ನಾವು ಮಾಡ್ಬೇಕಾಗತ್ತೆ. ಅದು ಸಾತ್ವಿಕವಾದಂತ ಆಹಾರವಾಗಿರ್ಬೇಕು, ಸಸ್ಯಾಹಾರಗಳಾಗಿರ್ಬೇಕು. ಅದು ಧ್ಯಾನಿಗೆ ಹೆಲ್ಪ್ ಮಾಡುತ್ತೆ. ಇನ್ನ ನಿದ್ರೆ ಮಾಡೋದು ಅಂತಂದ್ರೆ ವಿಶ್ರಾಂತಿ. ಅದು ತಗೊಂಡಾಗ ಬಾಡಿ ಗ್ರೋತ್, ಅಲ್ಲಿ ಎನರ್ಜಿ ಎಸ್ಟಾಬ್ಲಿಷ್ ಆಗುತ್ತೆ. ಬೆಳಗಿಂದ ಸಂಜೆವರೆಗೂ ನಾವು ದುಡಿದು ಮಲಗಿದಾಗ ಶರೀರದಲ್ಲಿ ಒಂದು ಎನರ್ಜಿ ಲಾಸ್ ಆಗಿರುತ್ತೆ. ಅದನ್ನ ರಾತ್ರಿ ಹೊತ್ತು ನಾವು ಅದನ್ನು ತೆಗೆದುಕೊಳ್ಳಬಹುದು. ಇನ್ನು ಧ್ಯಾನದಲ್ಲಿ ನಾವು ಮನಸ್ಸಿಗೆ ಸಂಪೂರ್ಣವಾದಂತ ವಿಶ್ರಾಂತಿ ಸಿಗುತ್ತೆ. ಧ್ಯಾನ ಮಾಡುವಾಗ ಸಂಪೂರ್ಣವಾದ ಅವೇರ್ನೆಸ್ ಇರುತ್ತೆ ನಮ್ಮಲ್ಲಿ, ಹಾಗೂ ಧ್ಯಾನ ಮಾಡುತ್ತಾ ಕಾಸ್ಮಿಕ್ ಎನರ್ಜಿಯನ್ನು ನಾವು ಪಡಿತಾ ಹೋಗ್ತೀವಿ. ಧ್ಯಾನ ಮಾಡುವಾಗ ಬೇಡದ ವಿಚಾರಗಳು, ನಮ್ಗೆ ಅದನ್ನು ಬ್ಲಾಕೇಜಸ್ ಅಂತೀವಿ, ಇವೆಲ್ಲವನ್ನ ತಡೆಯೋದಿಕ್ಕೆ ಧ್ಯಾನ ಸಹಾಯ ಮಾಡುತ್ತೆ. ಧ್ಯಾನದಿಂದ ಮನಸ್ಸಿಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನಮ್ಗೆ. ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವವರಿಗೆ 3 ರೀತಿಯ ವರಗಳಿದೆ. ಈ ವರಗಳಲ್ಲಿ 2 ಭಗವಂತ ಕೊಟ್ಟಿರೋದಾದ್ರೆ, ಇನ್ನೊಂದು ನಮಗ್ ನಾವೇ ಗಳಿಸ್ಕೊಳ್ಬೇಕಾಗಿರುವಂಥದ್ದು. ಯಾವ್ದಪ್ಪ 2 ವರ ಅಂತಂದ್ರೆ ನಿದ್ರೆ ಮತ್ತು ಸಾವು. ಸೊ ಹುಟ್ಟು ಅನ್ನೋದು ನಿಶ್ಚಿತ, ಸಾವು ಅನ್ನೋದು ಖಚಿತ. ಹುಟ್ಟಿದ ಮೇಲೆ ನಾವು ಸಾವಿದ ಗ್ಯಾರಂಟಿನೇ, ಅದು ಕಂಪಲ್ಸರಿ, ಯಾರು ತಪ್ಪಿಸ್ಕೊಳ್ಳೋ ಹಾಗೋಗಿಲ್ಲ. ನಿದ್ರೆನಲ್ಲಿ ಶರೀರದಿಂದ ಮನಸ್ಸು ದೂರ ಹೋಗಿರುತ್ತೆ. ದೀರ್ಘವಾದಿ ನಿದ್ದೆಯಲ್ಲಿ ಮಾಡಿದಾಗ ಶರೀರದಿಂದ ಅದು ಬಿಟ್ಬಿಟ್ಟು ಹೊರಗಡೆ ಹೋಗಿರುತ್ತೆ. ಕಾರಣ ಹೇಗೆ ಕಂಡುಹಿಡಿಬಹುದು ನೀವು? ಮಲಗಿದಾಗ ನೋಡಿ, ಹಾಗೇನೆ ಶರೀರ ಕೈ ಎತ್ತಿದ್ರೆ ತಬಕ್ಕ ತೆಗಿ ಕೆಳಗೆ ಬೀಳುತ್ತೆ. ನಿಸ್ತೇಜವಾಗಿ ಮಲಗಿರ್ತೀವಿ, ಶರೀರಕ್ಕೆ ಕಂಟ್ರೋಲ್ ಅನ್ನೋದೇ ಇರೋದಿಲ್ಲ. ನಿದ್ರೆಯಲ್ಲಿ ಟೆಂಪರರಿ, ಅದು ಶವ ಆಗಿರುತ್ತೆ, ಹೊರಗಡೆ ಹೋಗುತ್ತೆ ಆತ್ಮ, ಮತ್ತೆ ಬಂದು ಸೇರ್ಕೊಳ್ಳುತ್ತೆ. ಸಾವು ಅಂದಾಗ ಶರೀರದಿಂದ ಆತ್ಮ ಹೊರಟೋಗುತ್ತೆ, ಮತ್ತೆ ಇಲ್ಲಿಗೆ ಬರೋದಿಲ್ಲ. ಇದು ಸರ್ಚಿಂಗ್ ಫಾರ್ ನ್ಯೂ ಶರೀರ, ಹೊಸ ಶರೀರನ್ನ ಹುಡುಕೊಂಡು ಹೋಗುತ್ತೆ, ಇನ್ನೊಂದು ಜನ್ಮ ತಳೆಯೋದಿಕ್ಕೆ ಮಾಡೋದಿಕ್ಕೆ ಅಂತ ಹೋಗ್ತಾ ಇರತ್ತೆ ಇದು. ಆದ್ರೆ ಇದರಲ್ಲಿ ಪ್ರಕೃತಿ ನೀಡಿರುವ ಈ ಒಂದು ಇದರಲ್ಲಿ ನಮಗ್ ಸಿಕ್ಕಿರೋ ವರ ಅಂದ್ರೆ ಆತ್ಮಾನುಭವವನ್ನು ಪಡ್ಕೊಂಡಿರೋದಂಥದ್ದು. ನೆಕ್ಸ್ಟ್ ಯಾವುದು? ಧ್ಯಾನವನ್ನು ನಾವೇ ಮಾಡ್ಬೇಕು. ನಾವು ಕಲ್ತ್ಕೊಂಡು, ನಾವು ತಿಳ್ಕೊಂಡು, ನಾವು ಶ್ರದ್ಧೆಯಿಂದ ಬೆಳೆಸ್ಕೊಂಡಾಗ ಧ್ಯಾನದಲ್ಲಿ ಅದ್ವಿತೀಯವಾದಂತಹ ಒಂದು ಶಕ್ತಿಯನ್ನು ನಾವು ಪಡ್ಕೋತೀವಿ. ಸರ್ವಂ ಧ್ಯಾಸ ಜಗತ್ ಅಂತ ಕರಿತೀವಿ. ಧ್ಯಾಸ ಅಂದ್ರೆ ಮೆಡಿಟೇಷನ್, ಧ್ಯಾನ ಅಂತಾನೆ ಆಗತ್ತೆ. ಅದನ್ನ ನಮ್ಮ ದೈನಂದಿನ ಎಲ್ಲಾ ಕೆಲಸದಲ್ಲೂ ನಾವು ನೋಡ್ತೀವಿ. ಏನು ಅಂತಂದ್ರೆ, ಕೆಲಸದ ಮೇಲೆ ಗಮನ ಇಟ್ಟ ಕೆಲಸ ಮಾಡಿದಾಗ ಅದನ್ನ ಕರ್ಮಯೋಗ ಅಂತ ಕರಿತೀವಿ ನಾವು. ಶ್ವಾಸದ ಮೇಲೆ ಗಮನ ಇಟ್ಟು ನಾವು ಮಾಡಿದಾಗ ಅದು ಧ್ಯಾನ ಯೋಗ ಆಗತ್ತೆ. ಮಾತಿನ ಮೇಲೆ ಗಮನ ಇಟ್ಟಾಗ ಅದು ಬುದ್ಧಿ ಯೋಗ ಆಗತ್ತೆ. ಅಹಿಂಸೆಯ ಮೇಲೆ ಗಮನ ಇಟ್ಟಾಗ ಅದು ಕರ್ಣಯೋಗ ಆಗತ್ತೆ. ಕರ್ತವ್ಯದ ಮೇಲೆ ನಾವು ಗಮನವನ್ನು ಇಟ್ಟಾಗ ಅದು ಧರ್ಮಯೋಗ ಆಗತ್ತೆ. ಸತ್ಯದ ಮೇಲೆ ಗಮನವನ್ನು ಇಟ್ಟಾಗ ಅದು ಜ್ಞಾನ ಯೋಗ ಆಗತ್ತೆ. ವೈಜ್ಞಾನಿಕ ದೃಷ್ಟಿಯಿಂದ ನಾವು ಗಮನವನ್ನು ಇಟ್ಟಾಗ ಅದು ವಿಜ್ಞಾನ ಯೋಗ ಆಗತ್ತೆ. ಆತ್ಮಾರ್ಪಣೆಯ ಮೇಲೆ ಗಮನವನ್ನು ಇಟ್ಟಾಗ ಅದು ಭಕ್ತಿ ಯೋಗ ಆಗತ್ತೆ. ಆತ್ಮವಿಶ್ವಾಸದ ಮೇಲೆ ಗಮನ ಇಟ್ಟಾಗ ಅದು ಪ್ರಗತಿ ಯೋಗ ಆಗತ್ತೆ. ಗುರು ವಾಕ್ಯದ ಮೇಲೆ ಗಮನವನ್ನು ಇಟ್ಟು ಆರಾಧಿಸಿದಾಗ ಅದು ಶಿಷ್ಯ ಧರ್ಮ ಯೋಗ ಆಗುತ್ತೆ. ನೋಡಿದ್ರೆ ಇಷ್ಟೆಲ್ಲ ಇದೆ ಜ್ಞಾನ ಬಂಧುಗಳೇ. ಇದರಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಈ ಜಗತ್ತಿನಲ್ಲಿ ನಾವು ಅತಿ ಸುಲಭವಾಗಿ ಯಾವುದನ್ನು ತಗೊಳಕ್ ಸಾಧ್ಯ ಆಗಿಲ್ಲ. ಈ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗೋದಾದ್ರೆ ಅಷ್ಟೇನೆ, ಅದನ್ನ ಆಗ್ತಾ ಇರೋ ಭಂಗಗಳನ್ನೆಲ್ಲ ಬಿಡಿಸ್ಕೊಂಡು ಸತತವಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಅಭ್ಯಾಸ ಸಾಧನ ಮಾರ್ಗದಲ್ಲಿ ಸುಗಮವಾಗಿ ಗೊಳಿಸುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಆದ್ರೆ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಮೋರ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಹಾಗೇನೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತವನ್ನ ಸ್ಥಾನವನ್ನು ಗಳಿಸೋದಕ್ಕೆ ಪ್ರತಿಯೊಬ್ಬರಿಗೂ 4 ರೀತಿಯ ಅನುಗ್ರಹಗಳಿದೆ. ಮೊದಲನೇದು ಭಗವಂತನ ಅನುಗ್ರಹ, 2ನೇದು ಸದ್ಗುರುವಿನ ಅನುಗ್ರಹ, 3ನೇದು
ಭಕ್ತರ ಅನುಗ್ರಹ, ನಾಲ್ಕನೇದು ತನ್ನ ಅನುಗ್ರಹ, ನಮ್ಮದೇ ಆದಂತಹ ಅನುಗ್ರಹ. ನಮ್ಮನ್ನು ನಾವು ನಮ್ಮ ಸ್ವಂತಿಕೆಯಿಂದ ನಾವು ಅದನ್ನು ಪ್ರತಿಬಿಂಬಿಸ್ಕೋಬೇಕು. ಇವುಗಳಲ್ಲಿ ಮೂರು ಇದ್ದು ನಾಲ್ಕನೇದು ನನ್ನದು, ನನ್ನ ಅನುಗ್ರಹ ನನ್ನ ಮೇಲೆ ಇಲ್ಲ ಅಂತಂದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಅಂದ್ರೆ ನನ್ನ ಅನುಗ್ರಹ ಅಂದ್ರೆ ಏನು? ನಾನು ಮಾಡಬೇಕಾದಂತ ಕೃಷಿ, ಕಾಯಕ, ಎಫರ್ಟ್ಸ್, ಶ್ರದ್ಧೆ ಇವನ್ನೆಲ್ಲ ಇಟ್ಕೊಂಡು ನಾವು ಸಾಧಿಸಿದಾಗ ನಮ್ಗೆಲ್ಲ ಬರುತ್ತೆ. ನಾನು ನಾಲ್ಕನೇದನ್ನ ನಾವು ಭದ್ರವಾಗಿ ಶುರು ಮಾಡ್ಕೊಂಡಾಗ, ಸತತವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಭಗವಂತನ ಅನುಗ್ರಹ ಸಿಗುತ್ತೆ, ಸದ್ಗುರುವಿನ ಅನುಗ್ರಹ ಸಿಗುತ್ತೆ, ಭಕ್ತರ ಅನುಗ್ರಹ ಸಿಗುತ್ತೆ. ಸಾಧನಾ ಮಾರ್ಗದಲ್ಲಿ ಬೇಗ ಬೇಗ ನಾವು ಮೇಲಕ್ಕೆ ಬರೋಕ್ ಸಾಧ್ಯ ಆಗತ್ತೆ, ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗತ್ತೆ. ಇನ್ನು ಧ್ಯಾನ ಮಾಡ್ಬೇಕಾದ್ರೆ ಮೂರು ಸುವರ್ಣ ನಿಯಮಗಳಿದೆ. ಒಂದು ನಿಯಮ, ಒಂದು ನನಗೇನು ಬೇಡ ಅಂದ್ರೆ ಆ ಧ್ಯಾನ ಕೂತಾಗ ಆ ಒಂದು ಭಾವನೆ ಇಟ್ಕೋಬೇಕು ನೀವು. ಅರ್ಥಾತ್ ಧ್ಯಾನಕ್ಕೆ ಕುಳಿತಾಗ ಎಲ್ಲಾ ಬಯಕೆಗಳನ್ನು ಬಿಟ್ಟು ಬಿಡಬೇಕು, ಮತ್ತು ಆ ಬಯಕೆಗಳನ್ನು ಬಿಟ್ಟು ಬಿಡಬೇಕು ಅನ್ನೋ ಬಯಕೆಯನ್ನು ಬಿಟ್ಟು ಬಿಡ್ಬೇಕು. ಶೂನ್ಯದಲ್ಲಿ ಇರ್ಬೇಕು, ಮೌನವಾಗಿ ಇರ್ಬೇಕಾಗತ್ತೆ. ನಿಯಮ 2, ನಾನು ಏನನ್ನೂ ಮಾಡುವುದಿಲ್ಲ, ಕಡಿಮೆ ಯತ್ನವನ್ನು ಹಾಕಿದಷ್ಟು ಹೆಚ್ಚು ಫಲವನ್ನು ಪಡೆಯುತ್ತೇವೆ. ಮನಸ್ಸಿನಲ್ಲಿ ಓಡುವ ಆಲೋಚನೆಗಳ ಜೊತೆಗೆ ಭಾವನೆಗಳ ಜೊತೆ ಸಿಕ್ಕಿಕೊಳ್ಳಬಾರದು, ಸುಮ್ಮನೆ ಗಮನಿಸಬೇಕು. ಧ್ಯಾನ ಕೂತಾಗ ಏನನ್ನೋ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದ್ರ ಕಡೆ ಸಿಗಾಕೋಬೇಡಿ, ಅಬ್ಸರ್ವ್ ಮಾಡಿ, ತಾನೇ ಹೊಟ್ಟೋಗ್ತಾ ಇರುತ್ತೆ ಅದು. ನಿಯಮ 3, ನಾನು ಏನು ಅಲ್ಲ ಅಂದ್ರೆ ನಮ್ಮಲ್ಲಿ ನಮ್ಗೆ ಒಂದು ಈಗೋ ಅನ್ನೋದಿರುತ್ತೆ. ನಾನು ಧನವಂತ, ನಾನು ಶ್ರೀಮಂತ, ನಾನ್ ಮಹಾನ್, ನಾನು ಪಂಡಿತ, ಹಾಗೆ ಏನನ್ನೋ ಕಲ್ಪನೆಗಳು ನಾವು ಮಾಡ್ಕೊಂಡಿರ್ತೀವಿ. ಶೂನ್ಯ, ಏನು ಅಲ್ವೇ ಅಲ್ಲ, ಝೀರೋನಲ್ಲಿ ಇದೀವಿ ನಾವು. ನಾವು ಆ ಧ್ಯಾನವನ್ನು ಮಾಡಕ್ಕೆ ಹೋದಾಗ, ಧ್ಯಾನವನ್ನು ಮಾಡೋದ್ರಿಂದ ಅದರಿಂದ ನಮ್ಗೆ ಬೇಕಾದಷ್ಟು ಫಲಗಳು ಸಿಗುತ್ತೆ. ಫಸ್ಟ್ ಇದನ್ನ ನಾವು ಕಲ್ತ್ಕೋಬೇಕು. ಹಾಗೆ ನಮ್ಮ ಜೀವನದಲ್ಲಿ ಭಕ್ತಿ ಅನ್ನೋದನ್ನ ದಿನ ಪ್ರದರ್ಶಿಸ್ತೀವಿ. ಜ್ಞಾನ ಅಂದ್ರೆ ಧ್ಯಾನ. ಭಕ್ತಿ ಅನ್ನೋದು ಎಲ್ರಿಗೂ ಭಕ್ತಿ ಇರುತ್ತೆ, ಎಲ್ರೂ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಆದ್ರೆ ಭಕ್ತಿಯನ್ನು ತೋರ್ಸೋದ್ರಿಂದ ನಮ್ಮ ಸಣ್ಣತನ ಏನ್ ಕಮ್ಮಿ ಆಗ್ತಾ ಇಲ್ವಲ್ಲ, ಭಕ್ತಿಯಿಂದ ನಮ್ಮ ಸ್ವಾರ್ಥವನ್ನೇ ನಾವು ಬಿಟ್ಟಿಲ್ವಲ್ಲ, ಭಕ್ತಿಯನ್ನು ತೋರ್ಸೋದ್ರಿಂದ ದೊರಡೆ ಕಳ್ತನ ಮಾಡೋದನ್ನ ನಾವು ಬಿಟ್ಟಿಲ್ವಲ್ಲ, ಪ್ರತಿದಿನ ಭಕ್ತಿಯನ್ನು ಮಾಡ್ತಾ ಅನ್ಯರ ಬಗ್ಗೆ ಇಲ್ಲ ಸಲದ ಮಾತುಗಳನ್ನು ಆಡ್ತಾ ಅಪಪ್ರಚಾರಗಳನ್ನು ಮಾಡೋದನ್ನ ಬಿಟ್ಟಿಲ್ಲ ನಾವು. ಇದರಿಂದ ನಮ್ಗೇನ್ ಅರ್ಥ ಆಗತ್ತೆ? ಭಕ್ತಿಯಿಂದ ಏನು ಸಾಧಿಸಕ್ಕಾಗಲ್ಲ. ಏನೋ ಸುಮ್ಮನೆ ಹೋಗ್ತೀವಿ, ಎಲ್ರ ಮುಂದೆ ತೋರಿಸ್ಕೊಳಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ, ನಮಸ್ಕಾರ ಹಾಕೊಂಡ್ ಬರ್ತೀವಿ, ಇಂಥದ್ದು ನಡೀತಾ ಇರುತ್ತೆ. ಆದ್ರೆ ಜ್ಞಾನ ಅನ್ನೋದೇನು? ಪ್ರತಿದಿನ ಭಕ್ತಿಯಿಂದ ಏನು ಸಿಗೋದಿಲ್ಲ. ಹೀಗಾಗಿ ಭಕ್ತಿಗಿಂತ ಜ್ಞಾನ ಮುಖ್ಯವಾದ್ದು ಅನ್ನೋದನ್ನ ನಾನು ಈ ಮಾರ್ಗದಲ್ಲಿ ಪ್ರತಿಬಿಂಬಿಸೋದಕ್ಕೆ ಇಷ್ಟಪಡ್ತೀನಿ. ಜ್ಞಾನ ಮಾರ್ಗದಲ್ಲಿ ಭಗವಂತನಿಗೆ ಸರಿಯಾದ ಮಾರ್ಗದರ್ಶನ ಸಿಗೋದ್ರಿಂದ ಭಗವಂತನಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗತ್ತೆ. ಜ್ಞಾನಕ್ಕಿಂತ ಮಿಗಿಲಾದ್ದು ಯಾವುದು ಇಲ್ಲ. ಜ್ಞಾನ ಮಾರ್ಗದಲ್ಲಿ ನಡೆದಾಗ ಧ್ಯಾನದಲ್ಲಿ ಸಾಧನೆಯನ್ನು ಮಾಡ್ತೀವಿ ನಾವು. ಆತ್ಮ ವಿಕಾಸ ಆಗತ್ತೆ, ಆತ್ಮ ವಿಮರ್ಶನೆ ಆಗತ್ತೆ, ಆತ್ಮ ಸಾಕ್ಷಾತ್ಕಾರ ಆಗತ್ತೆ, ಜೀವನದ ಮುಕ್ತಿಗೆ ರಹದಾರಿ ಸಿಕ್ಕುತ್ತೆ. ಸೊ ಆಮೇಲೆ ಏಕಾಗ್ರತೆ ಅಂದ್ರೆ ಏನು? ಧ್ಯಾನಕ್ಕೆ ಪೂರಕವಾಗಿ ಮನಸ್ಸನ್ನ ಇದೊಂದು ಮನಸ್ಸು ಅನ್ನೋದು ಒಂದು ಅದ್ಭುತವಾದಂತಹ ಶಕ್ತಿ. ಅದು ಸೂರ್ಯಕಿರಣದ ಹಾಗೆ. ಅದು ಸೂರ್ಯನ ಕಿರಣ ಹೇಗೆ ಎಲ್ಲೆಲ್ಲೋ ಸಂಧಿಗಳಲ್ಲೆಲ್ಲ ಹೋಗುತ್ತೆ, ಹಾಗೆ ಮನಸ್ಸು ಅಷ್ಟೇನೆ. ನಮ್ಮನ್ನ ಹರಿಯೋದಕ್ಕೆ ಬಿಟ್ರೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಸಂಧಿಗೊಂದಿ ಎಲ್ಲಿ ಸೂರ್ಯನ ಕಿರಣ ಹೋಗ್ದಿರೋ ಜಾಗಕ್ಕೂ ಹೋಗ್ತಾ ಇರುತ್ತೆ. ಅಂತಹ ಒಂದು ವಿಚಿತ್ರವಾದ ವಿಸ್ಮಯವಾದಂತಹ ಮನಸ್ಸು. ಮನಸ್ಸಿಗೆ ಅದಮ್ಯ ಶಕ್ತಿಯನ್ನು ಸಂಭಾಳಿಸಲಾಗೋದಕ್ಕಾಗೋದಿಲ್ಲ. ಹಾಗಾಗಿ ಅದನ್ನ ನಾವು ನಮ್ಮ ಬುದ್ಧಿಗೆ ಕೊಟ್ಬಿಡ್ತೀವಿ. ಯಾವಾಗ ನಮ್ಮ ಬುದ್ಧಿ ಕೊಡ್ತೀವಿ, ಅದು ಮನಸ್ಸಿನ ವೇಗಕ್ಕೆ ಬುದ್ಧಿ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಮಾರ್ಕಟವಾಗತ್ತೆ, ಹೊಂದ್ಕೊಳಕ್ ಆಗದಲ್ಲಿದೆ, ಗೋಜಲಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯನೇ ಇಲ್ದಂಗ ಆಗ್ಬಿಡುತ್ತೆ. ಹೀಗೆ ಚೆಲ್ಲಾಪಿಲ್ಲಿ ಆಗಿರೋ ಮನಸ್ಸನ್ನ ಹಂಚಿ ಹೋಗಿರೋದನ್ನ ನಾವು ಏಕಾಗ್ರತೆಯತ್ತ ಹೋಗಬೇಕು. ಆ ಏಕಾಗ್ರತೆ ಕೇಂದ್ರೀಕರಿಸಿಕೊಂಡಾಗ್ಲೇ ಅದನ್ನ ಏಕಾಗ್ರತೆ ಅಂತ ಕರಿಬಹುದು ಅಂತ ಹೇಳ್ತೀವಿ ನಾವು. ಏಕಾಗ್ರತೆ ಧ್ಯಾನಕ್ಕೆ ಪೂರಕವಾದಂತ ಒಂದು ವೇದಿಕೆ ಆಗುತ್ತೆ. ಹಿಂದೆ ನಾವು ನಮ್ಮ ಜೀವನದಲ್ಲಿ ಏನು ಈಗ ನಾವು 4 ಯುಗಗಳಲ್ಲಿ ಏನೇನು ನಾವು ಸಾಧಿಸ್ಕೊಂಡ್ ಬಂದಿದ್ದಾರೆ, ನಾವು ಕಲಿಯುಗದಲ್ಲಿ ಏನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಕೃತಯುಗದಲ್ಲಿ ಸಾಧಕರು ದೀರ್ಘವಾಗಿ ತಪಸ್ಸನ್ನು ಮಾಡ್ತಾ ಇದ್ರು, ಸಾವಿರಾರು ವರ್ಷಗಳು ತಪಸ್ಸು ಮಾಡ್ತಾ ಇದ್ರು ಅಂತ ಹೇಳೋರು. ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡೋದ್ರ ಮೂಲಕ
ಸಾಧನೆ ಮಾಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಭಗವಂತನನ್ನು ಪೂಜಿಸೋದ್ರ ಮೂಲಕ ಸಾಧನಾ ಫಲಗಳನ್ನ ತಗೋತಾ ಇದ್ರು. ಕಲಿಯುಗದಲ್ಲಿ ದೇವರ ನಾಮ ಸ್ಮರಣೆಯಿಂದ ಸಾಕು ಪ್ರಾಪ್ತಿಯಾಗತ್ತೆ. ಕೃತಿಯುಗದಲ್ಲಿ ಇಡೀ ಜೀವನದಲ್ಲಿ ಮಾಡಿದ ಪುಣ್ಯ ಫಲಗಳು ತ್ರೇತಾಯುಗದಲ್ಲಿ 1 ವರ್ಷದಲ್ಲಿ ಸಿಗ್ತಾ ಇತ್ತು. ದ್ವಾಪರ ಯುಗದಲ್ಲಿ 1 ತಿಂಗಳಲ್ಲಿ ಸಿಗ್ತಾ ಇತ್ತು. ಆದ್ರೆ ಕಲಿಯುಗದಲ್ಲಿ 1 ದಿವಸದಲ್ಲಿ ಸಿಗುತ್ತೆ ಪುಣ್ಯದ ಫಲ. ಅಂದ್ರೆ ನಾವು ಈ ಕಲಿಯುಗದಲ್ಲಿ ಎಷ್ಟು ಸಾಧನೆ ಮಾಡ್ಬೋದು, ಎಷ್ಟು ಇದು ಮಾಡ್ಬೋದು ಅಂತಂದ್ರೆ, ಈಗ ಸಿಕ್ಕಿರುವಂತ ಅವಕಾಶವನ್ನ ನಾವು ಬಿಡದೆ ಚೆನ್ನಾಗಿ ಪಾಲಿಸ್ಕೊಂಡು ಹೋಗ್ಬೇಕು. ಇನ್ನು ಧ್ಯಾನ, ಇದರಲ್ಲಿ ವಿವಿಧ ರೀತಿಯ ಧ್ಯಾನಗಳಿದೆ. ಏನಪ್ಪಾ ಅದು? ಏಕದಿಕ್ಕಿನ ಧ್ಯಾನ. ನಮ್ಮ ಯೋಚನೆಗಳನ್ನು ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಬೇಕು. ಫಾರ್ ಎಕ್ಸಾಂಪಲ್, ಒಂದು ಚಿತ್ರವನ್ನು ನೋಡ್ತಾ ಕೂತ್ಕೊಳ್ಳೋದು, ಇಲ್ಲ ಕಲ್ಪಿಸಿಕೊಂಡು ಕೂತ್ಕೊಳ್ಳುವಂಥದ್ದು, ಅಥವಾ ನಮ್ಮ ಉಸಿರಿನ ಕಡೆ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಧ್ಯಾನವನ್ನು ಮಾಡ್ತಾ ಕೂತ್ಕೊಳ್ಳುವಂಥದ್ದು. ಖಾಲಿತನದ ಧ್ಯಾನ, ಶೂನ್ಯದಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ಕೂತ್ಕೊಳ್ಳುವಂಥದ್ದು. ಸಂಚಾರಿ ಧ್ಯಾನ ಅಂದ್ರೆ ಸೈಕಲ್ ಹೊಡೆಯುತ್ತಾ ಅಥವಾ ಯೋಗಾಸನವನ್ನು ಮಾಡುತ್ತಾ ಧ್ಯಾನದಲ್ಲಿ ತಲ್ಲೀನರಾಗುವಂಥದ್ದು. ಮನಪೂರ್ವಕವಾದಂತಹ ಧ್ಯಾನ, ಈ ಧ್ಯಾನದಲ್ಲಿ ನಾವು ಏನು ಮಾಡುತ್ತಿದ್ದೇವೆ ಅನ್ನೋ ಅರಿವು ಇರುತ್ತೆ. ಇಂತಹ ಧ್ಯಾನ ಎಲ್ಲಂದ್ರಲ್ಲಿ ಕಣ್ಣು ಬಿಟ್ಟುಕೊಂಡೇ ನಾವು ಸ್ಥಿತಿಯಲ್ಲೇ ಇರುತ್ತೇವೆ. ಅದೇ ಸ್ಥಿತಿಯಲ್ಲಿ ಧ್ಯಾನವನ್ನು ಮಾಡ್ತಾ ಹೋಗ್ಬೋದು ನಾವು. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಉಸಿರಾಟದ ಧ್ಯಾನ, ಇದು ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನ ಮಾಡುವಂಥದ್ದು. ಇದರಿಂದ ನಮ್ಮಲ್ಲಿ ಆತಂಕ, ಖಿನ್ನತೆಗಳನ್ನೆಲ್ಲ ನಾವು ಕಡಿಮೆ ಮಾಡ್ಕೋಬಹುದು. ಇನ್ನು ಕುಂಡಲಿನಿ ಧ್ಯಾನ, ಮಂತ್ರದೊಂದಿಗೆ ಮಾಡುವಂತಹ ಧ್ಯಾನ. ಇದು ಯೋಗ್ಯ ಗುರುವಿನ ಮೂಲಕ ಮಾತ್ರ ಸಾಧಿಸೋದಕ್ಕೆ ಸಾಧ್ಯ. ಅವರಿಂದ ನಾವು ಮಂತ್ರೋಪದೇಶ ಪಡೆದು ಮಾಡ್ಬೇಕಾಗತ್ತೆ. ಇನ್ನು 7ನೇದು ಒಂದು ಧ್ಯಾನ ಪದ್ಧತಿ ಅಂದ್ರೆ ಝೆನ್ ಧ್ಯಾನ ಅಂತ ಕರಿತೀವಿ. ಇದು ಬೌದ್ಧರಲ್ಲಿ ಪ್ರಚಾರದಲ್ಲಿ ಇತ್ತು. ಇದು ಬೇರೆ ಬೇರೆ ಹಂತಗಳಲ್ಲಿ ಇದೆ, ಬೇರೆ ಬೇರೆ ಭಂಗಿಗಳಲ್ಲೂ ಮಾಡ್ತಾರೆ. ದೇಹ, ಮನಸ್ಸು ಮತ್ತು ಉಸಿರಾಟ ಈ ಒಂದೇ ಬಗೆಯ ವಿಶ್ರಾಂತ ಸ್ಥಿತಿಯಲ್ಲಿ ಕುಳಿತು ಧ್ಯಾನ ಮಾಡೋದು. ಬುದ್ಧನ ಭಂಗಿಯಲ್ಲಿ ಕುಳಿತು ಕಣ್ಮುಚ್ಚಿಕೊಂಡು ಧ್ಯಾನ ಮಾಡಿದಾಗ ಇದರಲ್ಲಿ ಹಲವು ವಿಧದಲ್ಲಿ ಇದೆ. ಈ ಝೆನ್ ಅನ್ನುವುದು ಮಹಾಯಾನ ಬೌದ್ಧ ಧರ್ಮದ ಒಂದು ರೂಪ ಅಂತ ಕರಿಬಹುದು. ಚೀನಾ ದೇಶದಲ್ಲಿ, ಜಪಾನ್ ದೇಶದಲ್ಲಿ ಈ ಪದ್ಧತಿಗಳನ್ನ ಹರಡ್ಕೊಂಡಿತ್ತು. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದರಿಂದ ಅನೇಕ ಧ್ಯಾನ ಪದ್ಧತಿಗಳಲ್ಲಿ ಇದೊಂದು ಪ್ರಮುಖವಾದಂತ ಪದ್ಧತಿ. ಧ್ಯಾನ ಮಾಡೋದ್ರಿಂದ ನಮ್ಗೆ ಏನೇನು ಲಾಭ? ಒಂದಿಷ್ಟು ಸಮಯವನ್ನು ಧ್ಯಾನಕ್ಕೆ ಮೀಸಲಾಗಿಟ್ರೆ ನಮ್ಮ ಆಯಸ್ಸು ವೃದ್ಧಿಸುತ್ತೆ, ಏಕಾಗ್ರತೆಯ ಜೊತೆಗೆ ಜ್ಞಾನವೂ ಕೂಡ ಹೆಚ್ಚಾಗುತ್ತೆ. ಅಷ್ಟು ಮಾತ್ರವಲ್ಲ, ಪ್ರತಿದಿನ ಧ್ಯಾನ ನಮ್ಮ ಅಹಂಕಾರವನ್ನು ದೂರಾಗಿಸುತ್ತೆ. ಅದಕ್ಕೆ ಉದಾಹರಣೆ ಅಂದ್ರೆ, ಯೋಗಿಗಳು, ಋಷಿಮುನಿಗಳು ತಮ್ಮ ದೇಹವನ್ನು ಚೈತನ್ಯ ಪೂರ್ಣವಾಗಿ ಇರಿಸಿಕೊಳ್ಳೋದಕ್ಕೆ ಧ್ಯಾನಕ್ಕೆ ಶರಣಾಗ್ತಿದ್ರು. 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಗುಹೆಗಳಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಧ್ಯಾನದಲ್ಲಿ ಸಿದ್ಧಿಯನ್ನು ಮಾಡ್ಕೊಂಡಿದ್ದಾರೆ. ಧ್ಯಾನದಿಂದ ಬುದ್ಧಿಯು ತೀಕ್ಷ್ಣವಾಗತ್ತೆ, ಮನಸ್ಸು ಸ್ಪಷ್ಟವಾಗತ್ತೆ, ಭಾವನೆಗಳು ಮೃದುವಾಗತ್ತೆ, ಬಲಿಷ್ಠವಾಗತ್ತೆ. ಹಾಗೇನೆ ಅಂತಃಕರಣೆಯ ಅಂತಃಸ್ಫುರಣತೆ ಹೆಚ್ಚಾಗುತ್ತೆ. ಮಕ್ಕಳಲ್ಲಿ ಧ್ಯಾನವನ್ನ ಕನಿಷ್ಠ ಒಂದು 5-10 ನಿಮಿಷನಾದ್ರೂ ಮಾಡೋದಕ್ಕೆ ಅಭ್ಯಾಸ ಮಾಡಿಸ್ತಾ ಬಂದ್ರೆ ತುಂಬಾ ಒಳ್ಳೇದು. ಶಾಲಾ ಕಾಲೇಜುಗಳಲ್ಲಿ ಧ್ಯಾನವನ್ನ ಶುರು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತೀವಿ. ಇನ್ನು ನಾವು ನಮ್ಮ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ವಿಶ್ವ ಧ್ಯಾನ ದಿನ, ವಿಶ್ವ ಯೋಗ ದಿನ ಅಂತ ಮಾಡ್ತೀವಿ. 21 ಜೂನ್ ಪ್ರತಿ ವರ್ಷ ಯೋಗ ದಿನ ಅಂತ ಆಚರಿಸಿದ್ರೆ, 21 ಡಿಸೆಂಬರ್ ನಾವು ವಿಶ್ವ ಧ್ಯಾನ ದಿನ ಅಂತ ಆಚರಿಸ್ತೀವಿ. ಅದ್ರದ್ದು ಮ್ಯಾನಿಫೆಸ್ಟೋ ಏನಪ್ಪಾ ಇರುತ್ತೆ ಅಂದ್ರೆ, ಧ್ಯಾನವು ಆತ್ಮವನ್ನು ಪೋಷಿಸುತ್ತೆ, ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ, ಆಧುನಿಕತೆಯ ಸವಾಲುಗಳನ್ನು ಪರಿಹಾರ ನೀಡುತ್ತೆ, ಒತ್ತಡ ನಿವಾರಣೆ ಮಾಡುತ್ತೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ, ಭಾವನಾತ್ಮಕ ಮನೋಭಾವನ ಸುಧಾರಣೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಅಂತ ಹೇಳ್ತೀವಿ ನಾವು. ಇನ್ನ ಧ್ಯಾನಕ್ಕೆ ಪೂರ್ವಭಾವಿಯಾಗಿ ವಾತಾವರಣಗಳು ಹೇಗೆ ಇಟ್ಕೋಬೇಕಪ್ಪ ಅಂತಂದ್ರೆ, ಪರಿಸರ ಅಂದ್ರೆ ಉತ್ತಮವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇರಬೇಕು, ನವಿರಾದ ಸುವಾಸನೆ ಬರ್ತಾ ಇರ್ಬೇಕು, ಶ್ರೀಗಂಧದ ಪರಿಮಳ. ಒಂದು ಧೂಪ ಹಚ್ಚಿದ್ರೂ ಪರವಾಗಿಲ್ಲ, ಅದು ನಿಮಗೆ ಎಫೆಕ್ಟ್ ಆಗಲ್ಲ ಅನ್ನೋದಾದ್ರೆ, ಏನೋ ನಿಮಗೆ ಶ್ರೀಗಂಧದ ಪರಿಮಳ ನಿಮ್ಮ ಶ್ವಾಸಕೋಶಕ್ಕೆ ತೊಂದರೆ ಕೊಡುತ್ತೆ ಅಂದ್ರೆ ಬೇಡ. ಇಲ್ಲ, ಮಧುರವಾದ ಹಿತವಾದ ಒಂದು ಪರಿಮಳ ಇರುವಂತ ಜಾಗ ಇದ್ರೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಗಂಧದ ಕಡ್ಡಿ, ಧೂಪದ ವಾಸನೆ ಅತಿ ಶ್ರೇಷ್ಠ. ಮನುಷ್ಯನ ಜೀವನದಲ್ಲಿ ಸರಾಸರಿ
ದಿನಕ್ಕೆ 20,000 ಬಾರಿ ಮನುಷ್ಯ ಉಸಿರಾಡ್ತಾನೆ. ಪ್ರತಿ ಬಾರಿ ಉಸಿರಾಡುವಾಗಬೇಕಾದ್ರೂ ಆ ನಮ್ಮ ಆ ಸರೌಂಡಿಂಗ್ ನಲ್ಲಿ ಇರುವಂತ ವಾಸನೆಯನ್ನ ಮೆದುಳು ಗ್ರಹಿಸುತ್ತೆ, ಅದನ್ನು ಪರ್ಮನೆಂಟ್ ಆಗಿ ಉಳಿಸ್ಕೊಳ್ಳುತ್ತೆ. ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಧ್ಯಾನದಲ್ಲಿ ಮನಸ್ಸನ್ನ ಕೇಂದ್ರೀಕರಿಸೋದಕ್ಕೆ ಸಹಾಯ ಮಾಡುತ್ತೆ. ಧ್ಯಾನಕ್ಕೆ ಕುಳಿತುಕೊಳ್ಳುವವರು ನೇರವಾಗಿ ಕುಳಿತುಕೊಳ್ಳಬೇಕು. ನೆಲದ ಮೇಲೆ ಕುಳಿತುಕೊಳ್ಳಕ್ ಬಯಸುವವರು ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು, ಎಲ್ಲ ಪದ್ಮಾಸನದಲ್ಲಿ ಕೂತ್ಕೋಬೇಕು. ನೆಲದ ಮೇಲೆ ಕುಳಿತುಕೊಳ್ಳಲು ಆಗದೆ ಇರೋರು ಚೇರ್ ಮೇಲೆ, ಅಂದ್ರೆ ಬ್ಯಾಕ್ ರೆಸ್ಟ್ ಅನ್ನೋದಿರ್ಬೇಕು. ಬ್ಯಾಕ್ ರೆಸ್ಟ್ ಇರುವಂತ ಚೇರು, ಸ್ಟೂಲ್ಗಳ ಮೇಲೆ ಕೂತ್ಕೋಬಾರ್ದು. ಬ್ಯಾಕ್ ರೆಸ್ಟ್ ಇರುವಂತ ಚೇರ್ ಮೇಲೆ ಕುಳಿತುಕೋಬೇಕು. ಚೇರ್ ಮೇಲೆ ಕುಳಿತುಕೊಂಡವರು ಇದು ನೇರವಾಗಿ ಕೂತ್ಕೋಬೇಕು. ಕೆಲವು ವಯಸ್ಸಾದವ್ರಿಗೆ ಏನಾಗುತ್ತೆ ಅಂದ್ರೆ ಕೂತ್ಕೋಬೇಕಾದ್ರೆ ಬ್ಯಾಕ್ ಸೈಡ್ ರೆಸ್ಟ್ ಇದ್ರೂ ನೇರ ಕೂತ್ಕೊಳಕ್ ಸಪೋರ್ಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಬೆನ್ನಿಗೆ ಒತ್ತು ಬರೋ ಹಾಗೆ ಕೆಲವು ಹಾರ್ಡ್ ಆಗಿರೋ ದಿಮ್ಮುಗಳನ್ನ ಒಂದ್ 2-3 ಹಿಂಗ ಹಾಕಿದಾಗ ಅವ್ರು ಸ್ಟ್ರೈಟ್ ಆಗಿ ಹಿಂಗ್ ಕೂತ್ಕೊಳಕ್ ಅನುಕೂಲ ಆಗತ್ತೆ. ಕೂತ್ಕೋತಾರೆ, ಸ್ಟ್ರೈಟ್ ಆಗಿ ಹಿಂಗ್ ಕೂತ್ಕೋತಾರೆ. ತೀರಾ ಹಿಂದಕ್ಕೂ ಬಗ್ಗೋದಿಲ್ಲ, ಮುಂದಕ್ಕೂ ಹೋಗಲ್ಲ, ಸ್ಥಿರವಾಗಿ ಕೂತಿರ್ತಾರೆ. ಯಾಕೆಂದ್ರೆ ಬ್ಯಾಕ್ ಸೈಡ್ ಫುಲ್ ಸಪೋರ್ಟ್ ಇದೆ, 2 ದಿಂಬು ಇದೆ ಅಲ್ಲಿ. ಈ ರೀತಿ ಒಂದು ವ್ಯವಸ್ಥೆ ಮಾಡಿದಾಗ ವಯಸ್ಸಾದವ್ರಿಗೆ ಖುಷಿಯಾಗಿ ಕೂತ್ಕೋತಾರೆ, ನೆಮ್ಮದಿಯಾಗಿ ಅವರು ಯೋಗ ಮಾಡೋದಕ್ಕೆ, ಧ್ಯಾನ ಮಾಡೋದಕ್ಕೆ ಸಹಕಾರಿಯಾಗತ್ತೆ. ಕಾಲಿನ ಬುಡದಲ್ಲಿ ಒಂದು ಮ್ಯಾಟ್ ಇರ್ಲಿ. ಹಾಗೇನೆ ತೆಂಗಿನ 4 ದಿಂಬುಗಳನ್ನು ಅದನ್ನು ಉಪಯೋಗಿಸ್ಕೋಬಹುದು. ಹಾಗೇನೆ ಈ ಜ್ಞಾನಕ್ಕೆ ಕುಳಿತುಕೊಳ್ಳುವಂಥವ್ರು, ನೆಲದ ಮೇಲೆ ಕೂತ್ಕೊಳ್ಳುವಂಥವ್ರು ಬುಡದಲ್ಲಿ ಹಾಗೆ ನೆಲದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಶರೀರದಲ್ಲಿರುವಂತ ಧನಾತ್ಮಕ ಶಕ್ತಿಯನ್ನ ಭೂಮಿಯಲ್ಲಿರೋ ಋಣಾತ್ಮಕ ಶಕ್ತಿ ಎಳ್ಕೊಂಡ್ಬಿಡುತ್ತೆ. ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ನಾವು ಕೆಳಗಡೆ ಮ್ಯಾಟ್ ಹಾಕೋಬೇಕು. ಹಿಂದಿನ ಕಾಲದಲ್ಲಿ ಕೃಷ್ಣಾಜಿನ ಎಲ್ಲ ಉಪಯೋಗಿಸ್ತಾ ಇದ್ರು, ಅದನ್ನ ಉಪಯೋಗಿಸ್ಕೋಬಹುದು. ಎಲ್ಲ ಅದನ್ನೆಲ್ಲ ಈಗೆಲ್ಲಿ ತರಕ್ ಸಾಧ್ಯ ಇಲ್ಲ. ಚಾಪೆಗಳನ್ನ ಹಾಕೋಬಹುದು, ಜಮಖಾನೆಗಳನ್ನ ಹಾಕೋತಾ ಇದ್ರು. ನಮ್ದು ಇತ್ತೀಚೆಗೆ ವೈಜ್ಞಾನದಲ್ಲಿ ತಯಾರು ಮಾಡಿರುವಂತ ವೈಜ್ಞಾನಿಕವಾಗಿ ತಯಾರಿರುವಂತ ಕುಶನ್ಗಳು ಬಂದಿದೆ. ಅವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಧ್ಯಾನಕ್ಕೆ ಕೂತ್ಕೋಬಹುದು ಅಂತ ಹೇಳ್ಬೋದು. ಕೆಲವರು ಧ್ಯಾನ ಮಾಡೋದಕ್ಕೆ ಈ ಹುಲಿ ಚರ್ಮ ಅಥವಾ ಹುಲಿಯ ಚಿತ್ರಗಳನ್ನ ಹಾಕೋತಾರೆ. ಏನೋ ಹುಲಿಯನ್ನ ಹಾಕೊಂಡ್ಬಿಟ್ರೆ ನಂಗೇನೋ ಜಾಸ್ತಿ ಸಿಕ್ಕತ್ತೆ ಅಂತ. ಖಂಡಿತ ಹೇಳ್ತೀನಿ, ನಾನು ಯಾರೋ ಒಂದಿಬ್ರನ್ನ ನೋಡಿದೆ ಹುಲಿ ಚಿತ್ರ ಹಾಕೊಂಡು ಧ್ಯಾನ ಮಾಡ್ತಾ ಇರೋದನ್ನ. ಅದನ್ನ ಮಾಡಿ ದಯವಿಟ್ಟು ಯಾರು ಮಾಡಬೇಡಿ. ಅದು ಮಾಡಿದ್ರೆ ನಿಮಗೆ ನೆಗೆಟಿವ್ನೆಸ್ ಬರುತ್ತೆ, ಫೆರೋಷಿಯಸ್ನೆಸ್ ಬರುತ್ತೆ, ಧ್ಯಾನದಲ್ಲಿ ಡಿಸ್ಟರ್ಬೆನ್ಸ್ ಆಗತ್ತೆ. ಅದು ಯಾವ್ದನ್ನು ಮಾಡಬೇಡಿ. ಮಾಡಿದ್ರೆ ಸಾತ್ವಿಕವಾಗಿರುವಂತದನ್ನ ಹಾಕೋಬೇಕು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಮಹಾತಾರ್ ಫೌಂಡೇಶನ್ ನಿಂದ ಈ ಪಿರಮಿಡ್ ಚೇರ್ಗಳನ್ನ ಮಾಡಿದ್ದಾರೆ. ಆ ಚೇರ್ಗಳನ್ನ ನಾವು ಉಪಯೋಗಿಸಿ ಆ ತಲೆ ಕೆಳಗೆ ಚೇರ್ ಮೇಲೆ ಕೂತ್ಕೊಂಡಾಗ ಮೇಲ್ಗಡೆ ಚೇರ್ ತಲೆ ಪುಡಿ ಶರೀರಕ್ಕೆ ಆವರಿಸೋ ಹಾಗೆ ಪಿರಮಿಡ್ ಇರುತ್ತೆ. ಅಂತ ಚೇರ್ಗಳನ್ನ ನಾವು ಆರ್ಡರ್ ಮಾಡಿ ತರಿಸಿ ಅದನ್ನು ಉಪಯೋಗಿಸ್ಕೋಬಹುದು. ಆಮೇಲೆ ತಲೆಯ ಮೇಲೆ ಧ್ಯಾನ ಮಾಡೋದಕ್ಕೆ ಚೌಕಾಕಾರದ ಒಂದು ಪಿರಮಿಡ್ಗಳಿದೆ. ನಮ್ಮಲ್ಲಿ ಕೆಲವರೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಅದು ನಮ್ಮ ಮಹಾತಾರ್ ಫೌಂಡೇಶನ್ ನಲ್ಲಿ ಸಿಗ್ತಾ ಇದೆ. ಅಂತದನ್ನ ತಗೊಂಡು ಕಂಠಪಟ್ಟಿಯನ್ನು ಬಿಗಿದುಕೊಂಡಾಗ ಅದು ಬೀಳೋದಿಲ್ಲ, ಭದ್ರಾಗಿ ಕೂತಿರುತ್ತೆ. ಆರಾಮಾಗಿ ಧ್ಯಾನವನ್ನ ಮಾಡಬಹುದು. ನಾವು ಧ್ಯಾನಕ್ಕೆ ಸೂಕ್ತವಾದ ಸ್ಥಳ ಅಂತಂದಾಗ ಮನೆಯಲ್ಲಿ ಹುಡುಕ್ಬೇಕು ನಾವು. ದೇವ್ರ ಮನೆ ಚೆನ್ನನ, ವೆರಾಂಡಾನ, ಹಾಲ, ಯಾವುದು ಇಲ್ಲ ಮನೆಯಲ್ಲಿರೋ ಒಂದು ಪುಟ್ಟ ಉದ್ಯಾನವನನ, ಟೆರೇಸ್ ಮೇಲೆ ಎಲ್ಲ ಒಂದ್ ಕಡೆ ನೋಡ್ಕೊಂಡು ನಿಮ್ಗೆ ಅನುಕೂಲವಾಗಿರುವಂತ ಸ್ಟಡಿ ರೂಮ ನೋಡ್ಕೊಂಡು ಆ ಜಾಗವನ್ನ ನಾವು ಪ್ಲಾನ್ ಮಾಡ್ಕೋಬೇಕು. ಅಲ್ಲಿ ಧ್ಯಾನ ಮಾಡೋದಕ್ಕೆ ಕೂತ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಇನ್ನು ಊಟ ತಿಂಡಿ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ ಧ್ಯಾನಕ್ಕೆ ಪೂರ್ವಗೆ ಕನಿಷ್ಠ 2 ಗಂಟೆಗಳಿಗಿಂತ ಹೆಚ್ಚು ಕಾಲ ಮೊದಲೇ ಊಟ ಮಾಡಿರ್ಬೇಕು. ಸಸ್ಯಾಹಾರಿ ಸೇವನೆ ಇಂಪಾರ್ಟೆಂಟು. ರಾಜಸಿಕ ಮತ್ತು ತಾಮಸಿಕ ಆಹಾರಗಳನ್ನ ನಾವು ವರ್ಜ್ಯ ಮಾಡ್ಬೇಕು ಧ್ಯಾನ ಮಾಡೋರಿಗೆ. ಆಮೇಲೆ ಆಲೂಗೆಡ್ಡೆ ತಿಂದಿದ್ರೆ ಅದು ಬೇಗ ಜೀರ್ಣ ಆಗೋದಿಲ್ಲ, ಅದು ವರ್ಜ್ಯ. ಜಡತ್ವ ಬರುತ್ತೆ, ಧ್ಯಾನದಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಕಷ್ಟವಾಗತ್ತೆ. ಸಾಮಾನ್ಯವಾಗಿ ಧ್ಯಾನವನ್ನು ಮಾಡೋದಕ್ಕೆ ಖಾಲಿ ಹೊಟ್ಟೆಯಲ್ಲಿದ್ರೆ ಬಹಳ ಒಳ್ಳೇದು, ಚುರುಕುತನ ಇರುತ್ತೆ. ಊಟ ಮಾಡಿ ತಕ್ಷಣ ಕೂತ್ಕೊಂಡು ನೀವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಅಜೀರ್ಣ ಆಗತ್ತೆ, ಧ್ಯಾನ ಮಾಡಕ್ ಸಾಧ್ಯ ಇಲ್ಲ, ನಿದ್ರೆ ಮಾಡೋ ಸಾಧ್ಯತೆನೇ ಇರುತ್ತೆ ನಮ್ಗೆ. ಆಮೇಲೆ ಧ್ಯಾನಕ್ಕೆ ನಾವು ಹೋಗೋದಕ್ಕೆ ಮೊದಲು ಕೈ ಕಾಲುಗಳನ್ನ ತೊಳ್ಕೋಬೇಕು. ಮೊಣಕೈಯಿಂದ ಕೆಳಗಡೆ ಬೆರಳುಗಳವರೆಗೂ, ಮಂಡಿಯಿಂದ ಕೆಳಗಿನ ಕಾಲಿನವರೆಗೆ ಹಿಮ್ಮಡಿಯ ಸಮೇತವಾಗಿ ಕೈ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು. ಮುಖವನ್ನು ಮೃದುವಾಗಿ ನೀರಿನಿಂದ ತೊಳ್ಕೋಬೇಕು. ಈ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ, ನೀರು ತಗೊಂಡಿದ್ದಾನೆ ರಪ 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 ಮುಖಕ್ಕೆ ಎರ್ಚ್ಕೋತಾ ಇರ್ತಾರೆ.
ಮುಖಕ್ಕೆ ಕಣ್ಣಿಗೆ ಎರ್ಚ್ಕೋತಾರೆ ಅಂದ್ರೆ ಏನು ಹೆಂಗ್ ಎರ್ಚ್ತಾರೆ ಅಂದ್ರೆ ಕಣ್ಣಿಗೆ ಡ್ಯಾಮೇಜ್ ಆಗತ್ತೆ, ಕಿವಿಗೆ ಡ್ಯಾಮೇಜ್ ಆಗತ್ತೆ, ಮೂಗಿಗೆ ಡ್ಯಾಮೇಜ್ ಆಗತ್ತೆ. ಈಗೇನೋ ದಷ್ಟಪುಷ್ಟವಾಗಿದ್ದೀರಾ, ಪ್ರಾಯದಲ್ಲಿ ಇದ್ದೀರಾ, ಗ್ರಾಜುಯಲ್ ಹೋಗ್ತಾ ಆಗ್ತಾ ಅದು ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಆ ಟೈಮ್ಗೆ ನಿಮ್ಮ ಶರೀರ ಹಾಳಾಗೋಗ್ಬಿಟ್ಟಿರುತ್ತೆ. ನಾಜೂಕುತನ ಅನ್ನೋದಿರ್ಲಿ. ನಮ್ಮ ಶರೀರವನ್ನ ಭಗವಂತ ಕೊಟ್ಟಿರೋದಕ್ಕೆ ಎಷ್ಟು ಪೂರಕವಾಗಿ, ಎಷ್ಟು ಚಂದವಾಗಿ ಇಟ್ಕೋಬೇಕು, ಅದಕ್ಕೆ ನಾವು ಪ್ಲಾನ್ ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೇನೆ ಕಣ್ಣುಗಳಲ್ಲಿ ನೀರಿಂದ ಅದಕ್ಕೆ ಒಂದು ಸ್ಪೆಷಲ್ ಕಪ್ ಬರುತ್ತೆ, ಐ ವಾಶ್ ಕಪ್ ಅಂತ ಬರುತ್ತೆ. ಕೆಲವು ಡಿಸ್ಪೋಸಬಲ್ ಬರುತ್ತೆ, ಕಪ್ಗಳು ಇರುತ್ತೆ. ಅದರಲ್ಲಿ ಕಣ್ಣನ್ನ ನಾವು ಹೀಗೆ ಇಟ್ಕೊಂಡು, ಕಪ್ಪನ್ನ ಹೀಗೆ ಇಟ್ಕೊಂಡು ನೀರಿನಲ್ಲಿ ತೊಳ್ಕೊಳ್ಳೋದು ಒಳ್ಳೇದೇನೆ. ಕಣ್ಣಿಗೆ ಹಿಂಗೆ ಜೋರಾಗಿ ಎರ್ಚ್ಕೊಳ್ಳಬಾರ್ದು, ಇಲ್ಲ ಮೃದುವಾಗಿ ಹಾಕೋಬೇಕಾಗತ್ತೆ. ನೀರಿನ ಕೈನಲ್ಲಿ ಹಾಕೊಂಡು ಈಗ ಅನ್ಕೊಂಡು ಇದ್ ಮಾಡ್ಕೋಬೇಕಾಗತ್ತೆ. ಕೆಲವು ಸಾರಿ ಕಣ್ಣಿನ ಮೇಲೆ ಬ್ಲೆಫಾರಿಟಿಸ್ ಆದ್ಮೇಲೆ ಈ ಲಿಡ್ ಮೇಲೆ, ಈ ಕಣ್ಣಿನ ರೆಪ್ಪೆಗಳ ಮೇಲೆ ಒಂದು ಫಂಗಸ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಅದು ಬಂದಾಗ ಕೆಲವು ಸಾರಿ ಬೆಂಗಳೂರಿನಲ್ಲಿ ಬಹಳ ಜನಗಳಿಗೆ ಬರುತ್ತೆ ಅಂತ ಹೇಳ್ತಾರೆ, ಅಲರ್ಜಿ ಅಂತಾನು ಹೇಳ್ತಾರೆ. ಇದು ಕೆಲವು ಕಾಲ ಇರುತ್ತೆ, ಮಾಯ ಆಗ್ತಾ ಇರುತ್ತೆ. ಇದು ಬಂದಾಗ ಏನಾಗುತ್ತೆ, ಇಲ್ಲಿ ಇಚ್ಚಿಂಗ್ ಆಗ್ತಾ ಇರುತ್ತೆ. ಪದೇ ಪದೇ ನಾವು ಕೈಗಳನ್ನ ಯಾವ್ದೋ ಸಿಕ್ಕಿದ ಕೈನಲ್ಲಿ ಈಗ ಅನ್ಕೋತಾನೆ ಇರ್ತೀವಿ. ಈಗ ಅನ್ಕೊಂಡಾಗ ಕಣ್ಣುಗಳಿಗೆ ತೊಂದರೆ ಆಗತ್ತೆ, ಕಷ್ಟ ಆಗತ್ತೆ. ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ತಗೋಬೇಕು, ಕ್ಲೀನ್ ಮಾಡ್ಕೋಬೇಕಾಗತ್ತೆ. ರೆಪ್ಪೆಗಳಲ್ಲಿ ಶೇಖರಣೆ ಆಗೋದು, ಬಹಳಷ್ಟು ಜನ ಹೆಣ್ಮಕ್ಳು ನೋಡ್ತೀವಿ ನಾವು, ಕಣ್ಣಿನ ಮೇಲೆ ಪದೇ ಪದೇ ಕಣ್ಣಿನ ಹೀಗೆ ಅನ್ಕೋತಾ ಇರ್ತಾರೆ, ಕಾಡಿಗೆ ಹಚ್ಕೊಂಡಿರ್ತಾರಲ್ಲ, ಅಲ್ಲೇನು ಇಚ್ಚಿಂಗ್ ಆಗ್ತಿರುತ್ತೋ ಏನೋ, ಅದನ್ನ ಅವಾಯ್ಡ್ ಮಾಡಿ. ಅದು ಇನ್ನೊಂದು ಧ್ಯಾನ ಕೂತ್ಕೊಂಡಾಗ ಇದೆಲ್ಲ ಏನಾಗುತ್ತೆ, ಕಿವಿಗೆ ಕೈ ಹಾಕೋದು, ಕಣ್ಣಿಗೆ ಹಾಕೋದು ಮಾಡಿದಾಗ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ. ಅದನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ಸಹಾಯ ಅಂತ. ಇನ್ನು ಕಿವಿಯ ನಿರ್ವಹಣೆ ಅಂತ ನಾವು ಕಿವಿಯ ನೈರ್ಮಲ್ಯತೆಗೆ ಹೇಳ್ಬೇಕು ಅಂತಂದ್ರೆ, ಧ್ಯಾನ ಪೂರ್ವದಲ್ಲಿ ಕಿವಿನ ನಾವು ಮುಖ ತೊಳ್ಕೊಬೇಕಾದ್ರೆ ಕಿವಿ ಮೇಲೆ ನೀರ್ ಹಿಂಗೆ ಎರ್ಚ್ಕೋಬಾರ್ದು. ಕಿವಿಯನ್ನು ಹೀಗೆ ಇಟ್ಕೊಂಡು ಕಿವಿಗೆ ಹೀಗೆ ನೀರ್ನ ಹಾಕಿ ತೊಳ್ಕೊಬೇಕಾಗತ್ತೆ. ಕಿವಿ ಒಳಗೆ ನೀರು ಹೋದ್ರೆ ಅದು ತೆಗಿಯಕ್ಕಾಗಲ್ಲ. ನಾವು ಏನ್ ಮಾಡ್ತೀವಿ, ಈ ಬಟ್ಟೆನ ತುದಿ ಮಾಡ್ಕೊಂಡು ಇಲ್ಲ ಇಯರ್ ಬಡ್ಸ್ ನ ತಗೊಂಡು ಜೋರಾಗಿ ಒಳಗಡೆ ಎಲ್ಲ ಇದು ಮಾಡ್ತೀವಿ, ಕಿವಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೇರ್ಫುಲ್ ಆಗಿ ನಾವು ಕ್ಲೀನ್ ಶುಚಿತ್ವ ಮಾಡ್ಕೋಬೇಕಾಗತ್ತೆ. ಆ ಶುಚಿತ್ವವಾಗಿದ್ರೆ ಧ್ಯಾನ ಮಾಡ್ಬೇಕಾದ್ರೆ ಪದೇ ಪದೇ ನಮ್ಮ ಕೈ ಕಿವಿ ಹತ್ರ ಹೋಗೋದಿಲ್ಲ. ಇನ್ನು ಮೂಗಿನ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾವು ಸ್ನಾನ ಮಾಡ್ಬೇಕಾದ್ರೆ ಫಸ್ಟ್ ನಾವು ಎದ್ದ ತಕ್ಷಣ ನೈಸರ್ಗಿಕ ಕ್ರಿಯೆ ಅದನ್ನ ಲೋಡ್ ಶೆಡಿಂಗ್ ಮಾಡ್ಬಿಡ್ತೀವಿ. ನೀವು ಕಿವಿ, ಕಣ್ಣು, ಮೂಗಿನ ಕಡೆ ಗಮನ ಕೊಡೋದಿಲ್ಲ. ಅದೇನಾಗುತ್ತೆ ಅಂದ್ರೆ ಮೂಗಿನಲ್ಲಿ ಒಣಗ್ ಕೂತಿರುತ್ತೆ, ಅದು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದು ಇನ್ನೊಂದು ಏನಾಗುತ್ತೆ ಅಂದ್ರೆ ಬುಧ ಗ್ರಹದ ಸಂಕೇತ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಮಾಡುತ್ತೆ. ದಿನ ನಾವು ಮೂಗನ್ನ ಶುಚಿ ಮಾಡ್ಕೋಬೇಕಾಗತ್ತೆ. ಮೂಗನ್ನ ಜೋರಾಗಿ ನಾವು ಬ್ಲೋ ಮಾಡಿದಾಗ ತುಂಬಾ ಕಿವಿಗೂ ಒಂದೊಂದ್ಸರಿ ನೋವಾಗುತ್ತೆ, ಕಣ್ಣಿಗೂ ನೋವಾಗುತ್ತೆ, ಕಣ್ಣಿನ ನರಗಳಿಗೂ ಸಮಸ್ಯೆ ಬರುತ್ತೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು, ನೀರನ್ನ ಸ್ವಲ್ಪ ಸ್ನಾನಕ್ಕೆ ಟೈಮ್ನಲ್ಲಿ ನೀರನ್ನು ತಗೊಂಡು ಮೂಗನ್ನ ಅದ್ರಲ್ಲಿ ಅಡ್ಬೇಕು. ಆವಾಗ ಏನಾಗುತ್ತೆ, ಮೂಗಿನ ಒಳಗಿನ ಹೊಳ್ಳೆಗಳು ಸ್ವಲ್ಪ ಮೃದುವಾಗತ್ವೆ. ಒಳಗಡೆ ಇರುವಂತ ಒಂದು ಒಣಗಿರುವಂತ ಏನು ಗಲೀಜಿರುತ್ತೆ ಅದು ಮೆತ್ತಗಾಗತ್ತೆ. ಆಮೇಲೆ ನಿಧಾನವಾಗಿ ಬ್ಲೋ ಮಾಡಿದಾಗ ಅದು ಈಚೆ ಕಡೆ ಹೊಟ್ಟೋಗುತ್ತೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಅದೇನಾದ್ರು ಮೂಗು ಒಳಗಡೆ ಒಣಕೊಂಡು ಹಾಗೆ ಕೂತಿದೆ ಅಂತಂದ್ರೆ ಉಸಿರಾಡೋದಕ್ಕಾಗೋದಿಲ್ಲ. ನೀವು ಉಸಿರಿನ ಕಡೆ ಏನ್ ಗಮನ ಕೊಡೋಕ್ ಸಾಧ್ಯನೇ ಇಲ್ಲ, ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನೇ ಅದಕ್ಕೆ ನಾವು ಕೇರ್ಫುಲ್ ಆಗಿರ್ಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ದಂತಧಾವನ ಅಂದ್ರೆ ಏನು, ಬಾಯಿಯನ್ನು ಚೆನ್ನಾಗಿ ತೊಳ್ಕೊಳ್ಳೋದು, ಮುಕ್ಕಳಿಸೋದು, ನಾಲಿಗೆಯನ್ನು ತಿಕ್ಕುವುದು, ಹಲ್ಲುಗಳನ್ನ ಕ್ಲೀನಾಗಿ ಉಜ್ಕೊಂಡಿರುವಂಥದ್ದು, ಇವೆಲ್ಲ ಇಂಪಾರ್ಟೆಂಟ್. ಆಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಳುವಂಥವ್ರು ಉಗುರುಗಳನ್ನ ಆಗಾಗ್ಗೆ ಕ್ಲೀನ್ ಮಾಡ್ಕೋತಾ ಇರ್ಬೇಕು, ಕಟ್ ಮಾಡ್ತಾ ಇರ್ಬೇಕು ನೈಲ್ ಕಟ್ರಿಂದ. ಈಳುವಾಗಿ ಉಗುರನ್ನ ಬೆಳೆಸಿರೋರಾದ್ರೆ ನೆಗೆಟಿವ್ ಎನರ್ಜಿ ಶೇಖರಣೆ ಆಗತ್ತೆ, ನೆಗೆಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ. ಇಲ್ಲ ಅಂದ್ರೆ ಗಲೀಜ್ ಕೂತ್ಕೊಂಡಿರುತ್ತೆ, ಇಲ್ಲ ಅದನ್ನ ಶುಚಿ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗ್ತಾ ಇರುತ್ತೆ. ಇನ್ನು ಅದ್ರ ಜೊತೆಗೆ ಹೇಳ್ಬೇಕು ಅಂದ್ರೆ ಧ್ಯಾನಕ್ಕೆ ಇಂಪಾರ್ಟೆಂಟ್ ಆಗಿರುವಂತದ್ದು ಬಣ್ಣಗಳು ಅಂತ ಕರಿತೀವಿ. ಏನು ಆಕಾಶದಲ್ಲಿ ಕಾಮನ ಬಿಲ್ಲು ಮೂಡಿದಾಗ ಏನು ಸಪ್ತ ವರ್ಣಗಳು ಮೂಡ್ ಬರುತ್ತೆ ಬಿಲ್ಲಿನ ಆಕಾರದಲ್ಲಿರುವಂತ ಕಾಮನ್ ಬಿಲ್ ಅಲ್ಲಿ, ಅದನ್ನ ವಿಬ್ಗಯಾರ್ ಅಂತ ಕರಿತೀವಿ ನಾವು. ಈ ವಿಬ್ಗಯಾರ್ನಲ್ಲಿ VIBGYOR, ವಿ ಅಂದ್ರೆ ವೈಲೆಟ್ ಕಲರ್, ಸಹಸ್ರಾರ ಚಕ್ರಕ್ಕೆ ಪೂರಕವಾದದ್ದು. ಇಂಡಿಗೋ ಆಗ್ನೇಯ ಚಕ್ರಕ್ಕೆ, ಬ್ಲೂ ವಿಶುದ್ಧಿ ಚಕ್ರಕ್ಕೆ, ಗ್ರೀನ್ ಅನಾಹತ ಚಕ್ರಕ್ಕೆ, ವೈ ಯೆಲ್ಲೋ ಮಣಿಪೂರಕ ಚಕ್ರಕ್ಕೆ, ಓ ಆರೆಂಜ್ ಸ್ವಾದಿಷ್ಟಾನ ಚಕ್ರಕ್ಕೆ, ಆರ್ ರೆಡ್ ಮೂಲಾಧಾರ ಚಕ್ರಕ್ಕೆ. ಸೊ ವಿಬ್ಗಯಾರ್ ಇಲ್ಲೇ ಬಂದ್ಬಿಡ್ತು, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಗ್ನೇಯ, ಸಹಸ್ರಾರ. ಈ ಚಕ್ರಗಳಿಗೆ ಈ ಬಣ್ಣಗಳು ಇಂಪಾರ್ಟೆಂಟ್. ಈ ಬಣ್ಣಗಳು ನಮ್ಮ ಶರೀರದಲ್ಲಿ
ಒಂದು ವಿಶೇಷವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ. ಸೂರ್ಯನಿಗೆ ನಾವು ಅರ್ಘ್ಯ ಕೊಟ್ಟಾಗ ನಮಗೆ ಸೂರ್ಯನಿಗೆ ಅರ್ಘ್ಯ ಕೊಡೋ ವಿಷಯ ಬಹಳ ಜನಗಳಿಗೆ ಗೊತ್ತಿದೆ, ಸುಮಾರು ಕಡೆ ಪ್ರಸ್ತಾಪ ಮಾಡಿದ್ದೇನೆ. ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಮಗೆ ಆ ನೀರಿನ ಕಿರಣಗಳು, ನೀರಿನ ಕೆಳಗಡೆ ಬೀಳ್ಬೇಕಾದ್ರೆ ಸೂರ್ಯನ ಕಿರಣಗಳು ಆ ನೀರಿನಲ್ಲಿ ಬಂದಿದ್ದು ಪ್ರವಹಿಸಿ ನಮ್ಮ ಶರೀರದೊಳಗೆ ಹೋಗಿ ಅದು ನಮ್ಮ ಶರೀರದಲ್ಲಿ ಒಂದು ಕಾಸ್ಮಿಕ್ ಎನರ್ಜಿಯನ್ನ ಉತ್ಪನ್ನ ಮಾಡುತ್ತೆ, ನಮ್ಗೆ ಅನುಗ್ರಹ ಕೊಡುತ್ತೆ. ಉತ್ತರ ದಿಕ್ಕಿಗೆ ನಿಂತುಕೊಂಡು ನಾವು ಸೂರ್ಯನ ಕಡೆಗೆ ಉತ್ತರ ದಿಕ್ಕಿಗೆ ತಿರುಗಿಕೊಂಡು ನಿಂತ್ಕೊಂಡಾಗ ನಮ್ಮ ಬಲಗಿವಿಗೆ ಕಿವಿ ಹೋಗುತ್ತೆ, ದಕ್ಷಿಣ ದಿಕ್ಕಿಗೆ ತಿರುಗಿಕೊಂಡಾಗ ನಮ್ಮ ಎಡಗಿವಿ ಸೂರ್ಯನ ಕಡೆ ಹೋಗುತ್ತೆ. ಟಾರ್ಚ್ ರೀತಿಯಲ್ಲಿ ಅದರ ಬೆಳಕನ್ನ, ಸೂರ್ಯನ ಕಿರಣಗಳನ್ನ ನಿಮ್ಮ ಕಿವಿಯೊಳಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ. ಪೂರ್ವಕ್ಕೆ ನೇರವಾಗಿ ನಿಂತ್ಕೊಂಡಾಗ ಬಾಯನ್ನು ತೆಗೆದಾಗ ಕಾಸ್ಮಿಕ್ ಎನರ್ಜೀಸ್ ನಿಮ್ಮ ಬಾಯಲ್ಲಿ ಹೋಗುತ್ತೆ. ಬಾಯಲ್ಲಿ ಹೋದಾಗ ನಿಮ್ಮ ಉಸಿರಾಟದ ಕ್ರಿಯೆಗೆ, ಮೆದುಳಿಗೆ, ಗಂಟಲಿಗೆ, ನಾಲಿಗೆಗೆ, ಜಠರಕ್ಕೆ, ಎಲ್ಲಾ ರೀತಿಯ ಒಂದು ಇದಕ್ಕೆ ಕಾಸ್ಮಿಕ್ ಎನರ್ಜಿ ಒಳಗಡೆ ಹೋಗುತ್ತೆ. ಆಮೇಲೆ ವೈರಸ್ ಏನಿದೆ ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತೆ, ನಮ್ಗೆ ಆರೋಗ್ಯನ ಸುಧಾರಿಸುತ್ತೆ. ಅಷ್ಟು ಪವರ್ಫುಲ್ ಆಗಿರುತ್ತೆ. ಇದೆಲ್ಲ ಧ್ಯಾನಕ್ಕೆ ಪೂರಕವಾಗಿರುವಂಥದ್ದು. ಅದೇ ರೀತಿಯಾಗಿ ಧ್ಯಾನಕ್ಕೆ ಪ್ರಫುಲ್ಲತೆಯನ್ನು ಹೆಚ್ಚಿಸುವಂತ ಬಣ್ಣಗಳು ಬೇಕಾದಷ್ಟಿದೆ. ಹಾಗೆ ನೆಗೆಟಿವ್ ಎನರ್ಜಿಯನ್ನು ಕೊಡುವಂಥದ್ದು ಇದೆ. ಧ್ಯಾನಕ್ಕೆ ಪೂರಕವಾದಂತ ಬಣ್ಣಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಹಳದಿ ಬಣ್ಣ. ಈ ಹಳದಿ ಬಣ್ಣ ಅನ್ನೋದು ತಿಳಿ ಹಳದಿ ಬಣ್ಣ ಚೈತನ್ಯಕಾರಕ ಅಂತಾನು ಕರಿತೀವಿ. ಬೆಳಗಿನ ಜಾವದಲ್ಲಿ ಧ್ಯಾನ ಮಾಡಕ್ ಕೂತ್ಕೊಳ್ಳುವಂಥವ್ರು ಲೈಟ್ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಳ್ಳುವಂಥದ್ದು, ಅಥವಾ ಮೇಲು ವಸ್ತ್ರವಾಗಿ ಶಾಲನ್ನು ಹೊತ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದನೂ ಪ್ರಸನ್ನ ಚಿತ್ತದಿಂದ ಧ್ಯಾನ ಮಾಡ್ಬೋದು. ಧನಾತ್ಮಕ ಶಕ್ತಿಯನ್ನ ವೃದ್ಧಿಸುತ್ತೆ. ಇನ್ನು ಹಸಿರು ಬಣ್ಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದು ಶಾಂತತೆಯ ಪ್ರತೀಕ, ವಿಶ್ರಾಂತಿ ಭಾವವನ್ನು ಮೂಡಿಸುತ್ತೆ. ಪ್ರಕೃತಿ ಛಾಯೆ ಹೊಂದಿರುವಂತಹ ಈ ಹಸಿರು ಬಣ್ಣ ನಮಗೆ ಜೀವನೋತ್ಸಾಹವನ್ನ ಮೂಡಿಸುತ್ತೆ. ಇನ್ನು ಧ್ಯಾನಕ್ಕೆ ಪೂರಕವಾಗಿ ಬಿಳಿ ಬಣ್ಣ ಹೇಳ್ಬೇಕು ಅಂತಂದ್ರೆ ಬಿಳಿ ಶ್ವೇತವರ್ಣ ಎಲ್ರಿಗೂ ಸೂಟಬಲ್ ಆಗಿರುವಂಥದ್ದು, ಎಲ್ಲ ವರ್ಣಗಳಿಗೂ ಸೂಕ್ತವಾದಂಥದ್ದು. ಈ ಬಣ್ಣ ಸದಾಕಾಲ ಶಾಂತತೆ ಮತ್ತು ಪ್ರಶಾಂತತೆಯನ್ನ ಹೆಚ್ಚಿಸುತ್ತೆ. ಇನ್ನು ತಿಳಿ ನೀರಳೆ ಬಣ್ಣದ ಕೋಣೆ ಅಥವಾ ಬಣ್ಣದ ವಸ್ತ್ರಗಳು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಅದೇ ರೀತಿಯಾಗಿ ಕೇಸರಿ ವರ್ಣ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತೆ, ಕ್ರಿಯಾಶೀಲತೆಯನ್ನ ಹೆಚ್ಚಿಸುತ್ತೆ. ಹಾಗೆ ನೀಲವರ್ಣ ಶಾಂತವಾದ ಸೃಜನಶೀಲವಾದಂತಹ ಮನಸ್ಥಿತಿಯನ್ನ ಉಂಟು ಮಾಡುತ್ತೆ. ಈ ವರ್ಣ ನರಮಂಡಗಳ ಮೇಲೆ ಪ್ರಭಾವವನ್ನ ಬೀರಿ ನರಗಳು ಸಾವಧಾನ ಚಿತ್ತದಿಂದ ಇರುವಂತೆ ಮಾಡುತ್ತೆ. ಇನ್ನು ಅದ್ರ ಬಗ್ಗೆ ಇನ್ನೊಂದು ಏನು ಅಂದ್ರೆ, ನಾವು ಈಗ ಹೇಗೆ ಡೈಲಿ ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡ್ಬೇಕಾದ್ರೆ ಸಂಗೀತವನ್ನು ಹಾಕಿರ್ತೀವಿ, ಸಂಗೀತವನ್ನು ಕೇಳ್ತಾ ಇರ್ತೀವಿ. ಸಂಗೀತವನ್ನು ಆಲಿಸುವಾಗ ನಿಮ್ಮ ಮನಸ್ಸು ಸ್ಥಾಯಿಯಾಗಿರುತ್ತದೆ. ನೀವು ಮೌನವಾಗಿರ್ತೀರಾ, ಕಣ್ಣನ್ನು ಮೃದುವಾಗಿ ಮುಚ್ಚಿರ್ತೀರಾ. ನಿಮ್ಮಲ್ಲಿರುವ ಅತಿ ದೊಡ್ಡ ಶಿಸ್ತು ಅಂತಾನು ಹೇಳ್ಬೋದು. ಬಾಹ್ಯ ಸಂಗೀತವನ್ನು ಪರಿಶ್ರಮದಿಂದ ಸೃಷ್ಟಿಸಬೇಕು, ಆದರೆ ಆಂತರಿಕ ಸಂಗೀತವನ್ನು ಕೇವಲ ಅನ್ವೇಷಿಸಬಹುದು, ಆದರೆ ಅದನ್ನು ಸೃಷ್ಟಿಸುವುದಕ್ಕಾಗೋದಿಲ್ಲ. ಬಾಹ್ಯ ಸಂಗೀತವು ದ್ರವ್ಯಾಧಾರಿತವಾದಂತ ಕಲೆ ಆದ್ರೆ ಆಂತರಿಕ ಸಂಗೀತ ಅರ್ಥಾತ್ ಧ್ಯಾನ ವಿಚಾರಾಧಾರಿತ ಕಲೆ ಅಂತ ಹೇಳ್ಬೋದು ನಾವು. ಅಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಗಾಢ ನಿದ್ರೆಯಲ್ಲಿದ್ದಾಗ ಆಂತರ್ಯದಲ್ಲಿ ಮೌನಿಯಾಗಿರ್ತಾನೆ. ಪ್ರಜ್ಞಾಪೂರ್ವಕವಾದಂತ ವ್ಯಕ್ತಿ ಧ್ಯಾನದಲ್ಲಿದ್ದಾಗ ಮೌನವಾಗಿರ್ತಾನೆ, ನಿದ್ದೆ ಮಾಡ್ತಿರೋದಿಲ್ಲ. ಸಂತೋಷದ ಸಂಗೀತ ಅವನ ಆತ್ಮದಲ್ಲಿ ಉಕ್ಕಿ ಹರಿತಾ ಇರುತ್ತೆ. ಸಂಗೀತವನ್ನು ಅಲ್ಲಿ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕ್ರಮೇಣವಾಗಿ ಇದನ್ನ ಅಭ್ಯಾಸ ಮಾಡ್ತಾ ಬಂದ್ರೆ ನಮ್ಮ ಆಂತರ್ಯದಲ್ಲೇ ಸಂಗೀತ ಸೃಷ್ಟಿಯಾಗತ್ತೆ. ಆ ಸಂಗೀತವನ್ನ ಆಲಿಸ್ಕೋಬಹುದು, ಅಭ್ಯಾಸ ಮಾಡ್ಕೋಬಹುದು. ಅದು ಸಾಧಕರಿಗೆ ಸಾಧ್ಯ ಆಗತ್ತೆ. ಆ ಸಾಧಕರಲ್ಲಿ ನೀವು ಒಬ್ಬರು ಅನ್ನೋದನ್ನ ಮರಿಬೇಡಿ. ಸ್ವಸ್ಥ ಶರೀರದಲ್ಲಿ ಸ್ವಸ್ಥ ಮನಸ್ಸು ಇರುತ್ತದೆ ಅನ್ನೋದು ಅಕ್ಷರಶಃ ಸತ್ಯ. ಹಾಗೇನೆ ಸ್ವಸ್ಥ ಮನಸ್ಸಿರುವ ಶರೀರವು ಸ್ವಸ್ಥವಾಗೇ ಇರುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಸ್ವಸ್ಥ ಶರೀರ ಇಲ್ಲದೆ ಇದ್ರು ಸ್ವಸ್ಥ ಮನಸ್ಸು ಇದ್ರೆ ಆವಾಗ ಧನಾತ್ಮಕವಾದ ಶಕ್ತಿನ ಹೊಂದ್ಕೊಂಡಿರ್ತೀವಿ. ಅದಕ್ಕೆ ಇನ್ನೊಂದ್ ತರ ಹೇಳ್ಬೇಕು ಅಂತಂದ್ರೆ, ಮನಸ್ಸು ಸುಸ್ಥಿತಿಯಲ್ಲಿದ್ದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ನಾವು. ಮನಸ್ಸು ಉತ್ಸಾಹದಿಂದ ಇದ್ರೆ
ಶರೀರ ಊನ ಆಗಿದ್ರು ನಾವು ಚೆನ್ನಾಗಿ ಕೆಲಸ ಮಾಡಬಲ್ಲವು. ಎಷ್ಟೋ ಜನ ಅಂಗವಿಕಲರನ್ನ ನೋಡಿದೀವಿ, ದೈವಾಂಗದರು. ಅವರು ತಮಗ್ ಗೊತ್ತಿಲ್ಲ ಮಿರಾಕಲಸ್ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಮ್ ಕೈಲಿ ಯಾಕೆ ಮಾಡಕ್ಕಾಗಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅದ್ರಲ್ಲಿ ಇರುವಂತ ಶ್ರದ್ಧೆ, ಒಂದು ಗುಣನ ಇಟ್ಕೊಂಡಿರ್ತಾರೆ, ಅದು ಸಾಧನೆ ಮಾಡೋದಕ್ಕೆ ಸಹಾಯಕ ಮಾಡ್ತಾ ಇರುತ್ತೆ. ಇನ್ನು ಧ್ಯಾನದ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೆದುಳು ನಮ್ಗೆ ಎಷ್ಟು ರೀತಿಯಾಗಿ ಇದ್ ಮಾಡುತ್ತೆ ಅಂದ್ರೆ, ಹಿಪ್ಪೋ ಕ್ಯಾಂಪಸ್ ಅನ್ನೋದು ಮೆದುಳಿನ ಒಂದು ಭಾಗ. ಅದು ನಮ್ಮ ತಲೆಯ ಹಿಂಭಾಗದಲ್ಲಿ, ಈ ಕೆಳಭಾಗದಲ್ಲಿ ಇಲ್ಲಿ ಬರುತ್ತೆ. ಇದು ಸಿ ಹಾರ್ಸ್, ಸಮುದ್ರದ ಕುದಿಯ ರೂಪದಲ್ಲಿ ಇರ್ತದೆ. ಇದು ಮನುಷ್ಯನ ಕಲಿಕೆ ಮತ್ತು ಸ್ಮರಣೆಯನ್ನ ಕಂಟ್ರೋಲ್ ಮಾಡುತ್ತೆ. ಸುಮಾರು 5 ಸೆಂಟಿಮೀಟರ್ ಉದ್ದ ಇದೆ ಇದು. ಇದು ಒಂದರ ಮೇಲೆ ಒಂದರಂತೆ ಪದರಗಳಿರ್ತವೆ, ಅದು ಕೂತ್ಕೊಂಡಿರುತ್ತೆ. ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಬೇಗ ನೆಗೆಟಿವ್ ಶಕ್ತಿ, ಕೆಟ್ಟ ಯೋಚನೆಗಳನ್ನ, ಕೆಟ್ಟ ಭಾವನೆಗಳನ್ನ ನಾವು ಬಳಸ್ಕೊತಾ ಇದ್ರೆ ಅದು ಬೇಗ ಗ್ರಹಿಸ್ಬಿಡುತ್ತೆ. ಅದಕ್ಕೆ ಹೇಳೋದು ಯಾವಾಗ್ಲೂ ಕೆಟ್ಟ ಮಾತಾಡಬೇಡಿ, ಕೆಟ್ಟ ಮನಸ್ಸನ್ನ ಥಿಂಕ್ ಮಾಡಬೇಡಿ, ಒಳ್ಳೇದನ್ನ ಥಿಂಕ್ ಮಾಡಿ, ಒಳ್ಳೇದನ್ನ ತಿಳ್ಕೊಳ್ಳಿ, ಒಳ್ಳೆ ಭಾವನೆಯನ್ನ ಬೆಳೆಸ್ಕೊಳ್ಳಿ ಅನ್ನೋದು. ಯಾವಾಗ ನಾವು ಕೆಟ್ಟ ಮನಸ್ಸನ್ನ, ಕೆಟ್ಟ ಶಕ್ತಿಗಳನ್ನ ಬೆಳೆಸ್ಕೊತಾ ಹೋಗ್ತೀವಿ, ಆವಾಗ ಏನಾಗುತ್ತೆ, ಈ ಹಿಪೋ ಕ್ಯಾಂಪಸ್ ನಲ್ಲಿ ಮನಸ್ಸು ಬೇಗ ಗ್ರಹಿಸುತ್ತೆ, ನಮ್ಮಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚಾಗುತ್ತೆ, ಆರೋಗ್ಯವನ್ನು ಹಾಳು ಮಾಡುತ್ತೆ, ಮನಸ್ಸನ್ನು ಕೆಡಿಸುತ್ತೆ. ಅದಕ್ಕೋಸ್ಕರ ಹಿಪೋ ಕ್ಯಾಂಪಸ್ ಹಾಳು ಮಾಡುವಂತ ಕೆಲವು ಕಾಯಿಲೆಗಳು ಯಾವ್ದಪ್ಪ ಇದೆ ಅಂದ್ರೆ, ನಮ್ಮ ಶರೀರದಲ್ಲಿ ಅಲ್ಝೈಮರ್, ವಿಸ್ಮೃತಿ, ಬುದ್ಧಿಮಾಂದ್ಯತೆ, ಎನ್ಸೆಫಲೈಟಿಸ್, ಮೂರ್ಛೆ ರೋಗ, ಹೈಪಾಕ್ಸಿಯಾ, ಆಫ್ಟರ್ ಆಕ್ಸಿಡೆಂಟ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತೀವಿ, ಸೈಜೋಫೇನಿಯಾ, ವಯಸ್ಸಾದಂತೆ ಜ್ಞಾಪಕ ಶಕ್ತಿ ಕಡಿಮೆ ಆಗೋದು. ಇವೆಲ್ಲಗಳಿಂದ ನಾವು ಮುಕ್ತಿ ಹೊಂದಬೇಕು ಅಂದ್ರೆ ಒಂದೇ ಒಂದು ಮಾರ್ಗ ಇರೋದು, ಅದು ಧ್ಯಾನ ಮಾರ್ಗ. ಆಹಾರ ಪದ್ಧತಿ ಶುದ್ಧವಾಗಿರ್ಬೇಕು, ಪ್ರಶಾಂತವಾದ ವಾತಾವರಣದಲ್ಲಿ ಇರಬೇಕು, ಯೋಗ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ಉಸಿರಾಟದ ನಿಯಂತ್ರಣದಲ್ಲಿರುವಂಥದ್ದು, ಧ್ಯಾನ ಮಾಡೋದು, ಇವೆಲ್ಲನೂ ನಮಗೆ ಬಹಳಷ್ಟು ಅನುಕೂಲಗಳನ್ನ ಮಾಡುತ್ತೆ. ಧ್ಯಾನ ಮತ್ತು ಮೆದುಳಿನ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಷಯವನ್ನು ಹೇಳ್ಬೇಕು ಅಂತೀನಿ. ಧ್ಯಾನ ಮಾಡೋದ್ರಿಂದ ನಮ್ಮನ್ನು ಆವರಿಸಿಕೊಂಡಿರುವ ಋಣಾತ್ಮಕ ಶಕ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತದು. ಮಾನಸಿಕ ಅಸಮತೋಲನಗಳನ್ನ ನಿವಾರಣೆ ಮಾಡುತ್ತೆ. ಸೊ ನಮ್ಮಲ್ಲಿ ಒಂದು ಕ್ರಿಸ್ಟಲ್ ಕ್ಲಾರಿಟಿ ಬರುತ್ತೆ, ಒಂದು ಸ್ಪಷ್ಟವಾದ ಒಂದು ಅರಿವು ಮೂಡಿ ಬರುತ್ತೆ. ನಾವು ಬೆಳಿಗ್ಗೆ, ಸಾಯಂಕಾಲ, ರಾತ್ರಿ ಯಾವಾಗಲೂ ನಾವು ಮನಸ್ಸಿನಲ್ಲಿ ಅನ್ಕೋತಾ ಇರ್ಬೇಕು, ನಾನು ಸದಾ ಶಾಂತಿಯಿಂದ ಇರುತ್ತೇನೆ, ನಾನು ಸದಾ ಶಾಂತಿ ನೆಮ್ಮದಿಯಿಂದ ಇರುತ್ತೇನೆ, ನಾನು ಸದಾ ಶಾಂತಿ ನೆಮ್ಮದಿ ಹಾಗೂ ಸಮಾಧಾನದಿಂದ ಇರುತ್ತೇನೆ, ನಾನು ತುಂಬಾ ಉತ್ಸಾಹದಿಂದ ನನ್ನ ಚಟುವಟಿಕೆಗಳನ್ನು ಮಾಡುತ್ತೇನೆ, ನಾನು ಆರೋಗ್ಯದಿಂದ ಇದ್ದೇನೆ, ದಿನೇ ದಿನಕ್ಕೆ ಇನ್ನೂ ಹೆಚ್ಚು ಆರೋಗ್ಯವಂತನಾಗಿದ್ದೇನೆ. ಇದು ಹೇಳ್ಕೋಬೇಕು. ದಿನೇ ದಿನ ಆರೋಗ್ಯವಂತನಾಗಿದ್ದೀನಿ ಅಂತಂದಾಗ ಆರೋಗ್ಯವಂತರಾಗ್ತೀವಿ. ಅಯ್ಯೋ ನಂಗೆ ಸೊಂಟ ನೋವು, ಅಯ್ಯೋ ನನ್ ಕೈಕಾಲು ನೋವು ಅನ್ಕೋತಾನೆ ಇರ್ತೀವಿ. 1 ದಿವಸ 2 ದಿವಸ ಚಂದ, 3 ದಿವಸ ಚಂದ, ಬಿಟ್ಬಿಡಿ. ಅದು ನಮ್ ಜೊತೆ ಅದ್ರ ಪಾಡ್ಗೆ ಬರ್ತಾ ಇದೆ, ಬಿಟ್ಬಿಡಿ. ಒಂಥರ ಪಾರ್ಟ್ನರ್ ನಮ್ ಜೊತೆಲಿ ಬರ್ತಿರೋರು, ಹಾಗೆ ಬಿಟ್ಬಿಡಿ. 2 ದಿವಸ ಬಿಟ್ಬಿಡಿ, ಅದು ಸರೋಗ್ಬಿಡುತ್ತೆ. ಅದು ಯಾವಾಗ ನಾವು ಸುಪ್ತ ಮನಸ್ಸಿನಲ್ಲಿ ನಮ್ಗೆ ಕಾಯಿಲೆ ಇದೆ ಅನ್ನೋದು ರಿಜಿಸ್ಟರ್ ಆದ್ರೆ ಕಾಯಿಲೆನೇ ಬಂದ್ಬಿಡುತ್ತೆ. ಸುಪ್ತ ಮನಸ್ಸಿನಲ್ಲಿ ನಾವು ಚೆನ್ನಾಗಿದ್ದೀನಿ ಅನ್ನೋದನ್ನ ನಾವು ರಿಜಿಸ್ಟರ್ ಮಾಡಿದ್ರೆ ಚೆನ್ನಾಗಿದ್ದೀನಿ ಅನ್ನೋದು ರಿಜಿಸ್ಟ್ರೇಷನ್ ಆಗುತ್ತೆ. ಇದನ್ನು ಮಕ್ಕಳನ್ನು ತಿಳಿಸ್ಕೊಡ್ಬೇಕು. ನಾವು ಬುದ್ಧಿವಂತರಾಗಿ ಓದಿ ತಿಳುವಳಿಕೆ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಡೋಂಟ್ ಕಂಪೇರ್ ದಿ ಚಿಲ್ಡ್ರನ್ಸ್ ವಿತ್ ಅದರ್ ಚಿಲ್ಡ್ರನ್ಸ್. ನನ್ನ ಮಗ ಯುನಿಕ್, ತಿಳುವಳಿಕೆ ಇರೋನು, ಜ್ಞಾನಿ ಅಂತ ಹೇಳಿ ಜ್ಞಾನಿ ಆಗ್ತಾನೆ. ಧ್ಯಾನ ಮಾಡಿಸಿ ಅವನ ಕೈಲಿ ಧ್ಯಾನ ಆಗತ್ತೆ. ಒಂದು ಆಶಾ ಭಾವನೆ ಬೆಳೆಸ್ಕೋಬೇಕು. ನಿರಾಶಾ ಭಾವನೆ ಯಾವಾಗ ಬೆಳೆಸ್ಕೋತೀವಿ ಆಗೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಧ್ಯಾನವನ್ನ ಮಾಡ್ಬೇಕಾದ್ರೆ ಒಂದು ಅಭಿವೃದ್ಧಿ, ಒಂದು ಪಾಸಿಟಿವ್ ಆಟಿಟ್ಯೂಡ್ ನ ಇಟ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಇನ್ನು ಧ್ಯಾನ ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ದೃಢವಾಗಿರ್ಬೇಕು, ಆತ್ಮವಿಶ್ವಾಸ ಇರ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ವ್ಯಕ್ತಿತ್ವದ ಮೇಲೆ ನಾವು ಸಂಶಯ ಪಡಬಾರ್ದು. ನನ್ನ ಕೈಲಿ ಆಗುತ್ತಾ, ನಾನು ಸಾಧನೆ ಮಾಡ್ತೀನಾ, ಬೇಡ, ಯಾಕೆ ಹಾಗೆ ಅನ್ಕೋತೀರಾ, ಅನ್ಕೊಳ್ಳೆ ಬಿಡಿ, ಸಾಧನೆ ಮಾಡಕ್ ಆಗುತ್ತೆ. ಕ್ಷೋಭೆಗೊಂಡ ಮನಸ್ಸಿನಲ್ಲಿ ಧ್ಯಾನ ಮಾಡಕ್ ಸಾಧ್ಯ ಇಲ್ಲ, ಅದಕ್ಕೆ ಅವಕಾಶ ಕೊಡಿಬೇಡಿ. ಇಷ್ಟು ಹೇಳಿ ನಾನು ಈ ನನ್ನ ಮಾತುಗಳನ್ನ ಮುಗಿಸೋದ್ ಮೊದಲು ಒಂದು ಶಾಂತಿ ಮಂತ್ರವನ್ನು ಜಪಿಸೋದ್ರ ಮೂಲಕ ಎಲ್ಲರಲ್ಲೂ ಶಾಂತಿ ಉಂಟಾಗ್ಲಿ, ಕ್ಷೋಭೆ ನಿವಾರಣೆ ಆಗ್ಲಿ, ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಇರ್ಲಿ, ಧ್ಯಾನ ಮಾರ್ಗದಲ್ಲಿ ಎಲ್ಲರೂ ಚೆನ್ನಾಗಿ ಸಾಗೋಣ ಅಂತ ಹೇಳ್ತಾ, ಸೊ ಈ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ. ಓಂ ಸಹನಾ ಭವತ್ತು, ಸೌನೌ ಭುನತ್ತು,
ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡ್ರ ಸುತ್ಲೇಜ ಭಟ್ ಅವರು, ಗೀತಾ ನಾಯಕನಹಟ್ಟಿ ಅವರು, ಮತ್ತೆ ಇನ್ಯಾರಿಗೆ ಸಂಬಂಧಪಟ್ಟಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಇಲ್ಲಿಗೆ ನನ್ನ ಉಪನ್ಯಾಸವನ್ನ ನಾನು ಸರಿಯಾದ ಟೈಮ್ ತಗೊಂಡಿದ್ದೀನಿ ಅಂತ ಅನ್ಕೋತೀನಿ, ಮುಗಿಸ್ತಾ ಇದ್ದೀನಿ, ಸಂಪನ್ನಗೊಳಿಸ್ತಾ ಇದ್ದೀನಿ. ಸೊ ಮುಂದಿನ ಕಾರ್ಯಕ್ರಮನ ಓಟು ಸುತ್ಲೇಜ ಭಟ್. ನಮಸ್ಕಾರಮ್ಮ. ನಮಸ್ಕಾರ ಸರ್. ಸರ್ ತುಂಬಾ ತುಂಬಾ ಧನ್ಯವಾದಗಳು. ಇವತ್ತಿನ ವಿಷಯ ಅಂದ್ರೆ ಮಕ್ಕಳಿಂದ ವೃದ್ಧರವರೆಗೂ ತೆಗೆದುಕೊಳ್ಳುವಂಗಿದೆ ಸರ್. ಅಷ್ಟು ವಿಚಾರವಾಗಿ ಅಮೂಲ್ಯವಾದ ವಿಚಾರಗಳನ್ನ ಈ ವಿಷಯದ ಬಗ್ಗೆ ತಿಳಿಸಿದಿರಿ. ಗುರುವಿನ ಸ್ಮರಣೆ ಮೂಲಕ ಪ್ರಾರಂಭ ಮಾಡಿದ್ರಿ. ಗುರು ಅಂದ್ರೆ ಅಂಧಕಾರವನ್ನು ತೊಡೆಯುವರು, ಹಾಗೆ ಖಾಲಿ ದೀಪ ಮತ್ತು ಜ್ಯೋತಿ ಇರುವ ದೀಪ, ಅದ್ರ ಬಗ್ಗೆ ಹೇಳಿದ್ರಿ. ಹಾಗೆ 6 ರೀತಿಯ ದುರಾಚಾರ, ಧ್ಯಾನಕ್ಕೆ ಬೇಕಂತ 3 ನಿಯಮಗಳು, ಮತ್ತು ಯಾವ ಯಾವ ವಾತಾವರಣದಲ್ಲಿ ನಾವು ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡೋದ್ರಿಂದ ಎಷ್ಟು ಪ್ರಯೋಜನ, ಹೀಗೆ ಮಹತ್ತರವಾದ ವಿಷಯಗಳನ್ನು ಹೇಳಿದ್ರಿ ಸರ್. ನೀವು ಅಂದ್ರೆ ಟೈಮ್ ಇನ್ನೂ ಯಾಕೆ ಇಷ್ಟು ಬೇಗ ಮುಗೀತಾ ಅಂತ ಅನಿಸ್ತು ಸರ್. ನೀವು ಯಾವಾಗ ಕ್ಲಾಸ್ ತಗೊಂಡ್ರು ಇನ್ನೂ ಕೇಳ್ಬೇಕು ಅನ್ಸುತ್ತೆ ಸರ್. ಈಗ 1-10 ಸಲ ಕೇಳ್ತೀವಿ ನಾವಂತೂ. ನಿಮ್ ಕ್ಲಾಸ್ ಯಾರು ಮಿಸ್ ಮಾಡಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಈ ಸಮಯದಲ್ಲಿ ನೀವು ಬಂದು ನಮಗೆ ಉಪನ್ಯಾಸ ಕೊಟ್ಟಿದ್ದಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ. ಇನ್ನೂ ಬರ್ತಾ ಇರಿ ಸರ್, ನಮಗೆ ಜ್ಞಾನ ವಿಚಾರ ಕೊಡ್ತಾ ಇರಿ ಸರ್. ಖಂಡಿತ ಖಂಡಿತ ಅಮ್ಮ, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾಸ್ಟರ್ಸ್, ಯಾರಾದರೂ ವಿಷಯಗಳನ್ನ ತಿಳಿಸೋದಿದ್ರೆ, ಕ್ವಶನ್ ಕೇಳೋದಿದ್ರೆ, ವಾಣಿ ಮೇಡಮ್ ಅನ್ಮಿಟ್ ಕೊಡಿ ಮೇಡಮ್. ಅವ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮ್ಯಾಮ್. ಮೇಡಮ್ ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಇದು ತುಂಬಾ ಎಲ್ಲ ಬೇಕಾದಂತ ಮಾಹಿತಿ ಎಲ್ಲ ಒಟ್ಟಿಗೆ ಉಣಬಡಿಸಿದ್ರಿ ನೀವು. ಅದನ್ನ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗೆ ಬೇಕಷ್ಟೇ. ಆಮೇಲೆ ಸರ್, ಶಂಖದ ಬಗ್ಗೆ ಹೇಳಿದ್ರಲ್ಲ, ಅದು ನಾವು ಮನೇಲಿ ಹೇಗ್ ಬಳಸ್ಬೋದು ಸರ್? ಶಂಖನ ನಾದ ಮಾಡ್ಬೇಕಮ್ಮ. ಬೆಳಿಗ್ಗೆ ಹೊತ್ತು 9 ಗಂಟೆ ಒಳಗೆ, 8:30 9 ಗಂಟೆ ಒಳಗೆ ಶಂಖನಾದ ಮಾಡೋದು. ಸಾಯಂಕಾಲದೊತ್ತು 3 ಬಾರಿ ನಾದ ಮಾಡೋದ್ರಿಂದ ಮನೆಯಲ್ಲಿರೋ ಋಣಾತ್ಮಕ ಶಕ್ತಿಯನ್ನ ಓಡಿಸ್ಬೋದು ಅಂತ ಹೇಳ್ತೀವಿ. ಅದರಲ್ಲಿ 2 ರೀತಿಯ ಶಂಖಗಳಿದೆ. ಬಲಮುರಿ ಶಂಖ, ಎಡಮುರಿ ಶಂಖ. ಎಡಮುರಿ ಶಂಖವನ್ನ ಊದೋದಕ್ಕೆ ಉಪಯೋಗಿಸ್ತೀವಿ, ಬಲಮುರಿ ಶಂಖವನ್ನ ಪೂಜೆಗೆ ಇಡ್ತೀವಿ ನಾವು. ಈ ಶಂಖವನ್ನ ಇಟ್ಟು ನಾವು ಮನೆಯಲ್ಲಿ ಪೂಜಿಸೋದ್ರಿಂದ ಬಲಮುರಿ ಶಂಖ, ಯಾವುದೇ ರೀತಿಯ ದುಷ್ಟ ಶಕ್ತಿಗಳು ಮನೆಗೆ ಬರೋದಿಲ್ಲ. ಪಾಸಿಟಿವ್ ಎನರ್ಜಿ ಉತ್ಪನ್ನ ಆಗತ್ತೆ ಮನೆಯಲ್ಲಿ. ಇದು ತುಂಬಾ ಅನುಕೂಲ ಆಗತ್ತೆ ಅಂತೀವಿ. ಎಷ್ಟೋ ಸರಿ ಶಂಖದಲ್ಲಿ ಒಂದು ದುರ್ಣೆ ನೀರ್ ಹಾಕಿ, ಆಮೇಲೆ ಒಂದ್ ಸ್ವಲ್ಪ ನೀರನ್ನ ಹಾಕಿ ಇಟ್ಟು ಧ್ಯಾನ ಮಾಡಿ, ಆಮೇಲೆ ಆ ನೀರಿನಿಂದ ಮನೆಯ ಎಲ್ಲಾ ಮೂಲೆಗಳಿಗೂ ಚುಮ್ಕಿಸೋದ್ರಿಂದನೂ ಒಳ್ಳೇದಾಗತ್ತೆ. ಶಂಖದಲ್ಲಿ ನೀರು ಇಟ್ಬಿಟ್ಟು ಅದನ್ನ ಕಾಯಿಲೆಯಿಂದ ನಲ್ತಾ ಇರೋರಿಗೆ ಆ ನೀರನ್ನ ಕುಡಿಸೋದ್ರಿಂದನೂ ಆರೋಗ್ಯ ಚೆನ್ನಾಗಾಗತ್ತೆ ಅಂತಾನೆ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನು ಎಡಮುರಿ ಶಂಖವನ್ನ ಊದೋದಕ್ಕೆ ಉಪಯೋಗಿಸ್ತೀವಿ. ಅದನ್ನ ಊದೋದ್ರಿಂದ, ಅದು ಊದೋದಕ್ಕೆ ಅಂತಾನೆ ಬರುತ್ತೆ ಸ್ಪೆಷಲ್ ಶಂಖಗಳು. ಸತತವಾಗಿ ಅಭ್ಯಾಸ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಊದ್ಬೋದು. ಅದು ಊದೋದನ್ನ ಅಭ್ಯಾಸ ಮಾಡ್ಕೊಂಡಾಗ ನಮ್ಮ ಶ್ರವಣ ಶಕ್ತಿ ಇಂಪ್ರೂವ್ ಆಗುತ್ತೆ. ಮನೆಯಲ್ಲಿ ಋಣಾತ್ಮಕವಾದಂತ ಶಕ್ತಿಗಳಿದ್ರೆ ಅದನ್ನು ನಿವಾರಣೆ ಆಗುತ್ತೆ. ಭೂತ ಪ್ರೇತ ಬಾಧೆಗಳಿದ್ರೆ ಆ ಮನೆಯಲ್ಲಿ ಬರೋದಿಲ್ಲ. ಬೆಳಗ್ಗೆ ಹೊತ್ತು, ಸಾಯಂಕಾಲದ ಹೊತ್ತು ಇವೆಲ್ಲ ನಾವು ಊದೋದ್ರಿಂದ ಮನೆಯಲ್ಲಿ ಎಲ್ಲರ ಯೋಗಕ್ಷೇಮ ತುಂಬಾ ಚೆನ್ನಾಗಾಗತ್ತೆ, ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಎಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೇದು ಸರ್? ಶಂಖಗಳು ಎಲ್ಲಾ ಕಡೆ ಸಿಗುತ್ತೆ ಅಮ್ಮ. ಇನ್ನೊಂದು, ಶಂಖ ಇವಾಗ ಎಲ್ಲಾ ಕಡೆ ಸಿಗ್ತಾ ಇಲ್ಲ. ಸರ್ಕಾರದವರು ಅದನ್ನ ಏನ್ ಮಾಡಿದ್ದಾರೆ, ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಶಂಖಗಳನ್ನ ಮಾರಬಾರ್ದು, ಕೊಂಡ್ಕೋಬಾರ್ದು ಅಂದ್ಬಿಟ್ಟು, ಮಾರಬಾರ್ದು ಅಂತ ಇರೋದ್ರಿಂದ ನೀವು ಎಲ್ಲಾ ಕಡೆ ಕೊಂಡ್ಕೊಳಕ್ ಆಗಲ್ಲ. ಎಲ್ಲಿ ಯಾವ್ದಾದ್ರು ಪೂಜಾ ಪ್ರಪಂಚ ಅಂಗಡಿಗಳಲ್ಲಿ ಇರುತ್ತೆ, ಊದ ಶಂಖ ಇದೆಯಾ ಅಂತ ಕೇಳಬೇಕು. ಕೇಳಿ ಅವ್ನ ಕೈಯಲ್ಲಿ ಊದಿಸ್ಬೇಕು. ಆಮೇಲೆ ಅದನ್ನ ತೊಳೆದ್ಬಿಟ್ಟು ನಾವು ಒಂದ್ಸರಿ ಊದ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದ್ ಮಾಡಿದುಕೊಂಡಾಗ ನಮ್ಗೆ ಊದೋದಕ್ಕೂ ಆಗತ್ತೆ, ಶ್ವಾಸಕೋಶ ಕ್ಲಿಯರ್ ಆಗತ್ತೆ, ನಮ್ಮ ಶ್ವಾಸದಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ. ಊದ್ಬೋದಮ್ಮ ಅದನ್ನ. ಸರ್, ಈ ನಂಜನಗೂಡು ಇಲ್ಲೆಲ್ಲ ರೋಡ್ ಸೈಡ್ ಮಾಡ್ತಾರಲ್ಲ, ಅದು ಸೂಟ್ ಆಗುತ್ತಾ ಇಲ್ವಾ ಸರ್ ಅದಕ್ಕೆ? ಅದು ತಗೋಬಹುದಮ್ಮ. ಅದು ನೋಡ್ಬೇಕು ನಾವು ಅದನ್ನ. ಅದರಲ್ಲೇನು ಆರ್ಟಿಫಿಷಿಯಲ್ ಮಾಡಕ್ ಸಾಧ್ಯನೇ ಇಲ್ಲ. ಶಂಖಗಳನ್ನ ಅದೇನೋ ಫ್ಯಾಕ್ಟ್ರಿ ಇದ್ರಲ್ಲಿ ಬರುವಂತ ಸಣ್ಣ ಪುಟ್ಟ ಅಮೌಂಟ್ಗೆ ಮಾರುವಂತದಕ್ಕೆ ಡೂಪ್ಲಿಕೇಟ್ ಯಾರು ಮಾಡಕ್ ಆಗಲ್ಲ. ಆ ಶಂಖಗಳನ್ನ ಅದು ನಮ್ಗೆ ಊದ್ ನೋಡ್ಬೇಕು. ಅದನ್ನ ಚೆನ್ನಾಗಿ ಊದುತ್ತೆ ಅನ್ನೋದಾದ್ರೆ ಖಂಡಿತ ಅದನ್ನ ತಗೋಬಹುದು.
ಶಂಖಗಳನ್ನ. ಶಂಖದಲ್ಲಿ ಬಹಳ ರಹಸ್ಯ ಇದೆ. ಶಂಖಕ್ಕೆ ಒಂದು ಕ್ಲಾಸ್ ತಗೋಬೇಕಾಗತ್ತೆ. ಶಂಖವನ್ನ ನೀವು ನಿಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಂಡು ಓಡಾಡದೆ ವಿದೇಶಿ ಯೋಗಗಳಿರುತ್ತೆ, ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ. ಸೊ ಹನುಮಾನ್ ಚಾಲೀಸ ಹೇಳ್ಬಿಟ್ಟು ಶಂಖದಲ್ಲಿರೋ ನೀರನ್ನು ತಗೊಂಡು ನಾವು ಪೇಷಂಟ್ ಕೊಟ್ಟಾಗ ಗ್ರಹ ದೋಷಗಳು ನಿವಾರಣೆ ಆಗತ್ತೆ, ಆರೋಗ್ಯ ವೃದ್ಧಿಸುತ್ತೆ. ಹೀಗೆ ಶಂಖದಲ್ಲಿ ಎಷ್ಟು ವಿಧಗಳಿದೆ, ಎಷ್ಟು ಕತೆ ಹೇಳ್ಬೇಕು ಅಂತಂದ್ರೆ 3 ಗಂಟೆ ಬೇಕು ಅದಕ್ಕೆ ಲೆಕ್ಚರ್ ಕೊಡೋದಿಕ್ಕೆ. ಅಷ್ಟು ಕ್ಲಾಸ್ ಕೊಡಿ ಸರ್. ಶಂಖದ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಮ ಸುತ್ತೇಜ ಭಟ್ ಅವ್ರ ಪರ್ಮಿಷನ್ ಕೊಟ್ರೆ ಖಂಡಿತ ಒಂದ್ ದಿವಸ ಶಂಖದ ಮೇಲೆ ಮಾತಾಡ್ತೀನಿ. ಸರ್ ಗುರುಜಿಯವ್ರನ್ನ ಖಂಡಿತ ಕೊಟ್ಟೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಕೊಟ್ಟೆ ಕೊಡ್ತಾರೆ ಸರ್ ಗುರುಜಿಯವರು. ಥ್ಯಾಂಕ್ಸ್ ಅಮ್ಮ, ಧನ್ಯವಾದಗಳು. ಆಮೇಲೆ ನಾವೀಗ ಪೂರ್ವ ದಿಕ್ಕಿಗೆ ಕೂತು ಧ್ಯಾನ ಮಾಡೋದು ಒಳ್ಳೇದಾ ಸರ್ ನೀವೀಗ ಹೇಳಿದ ಪ್ರಕಾರ? ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಕೂತ್ಕೊಳ್ಳೋದು ಒಳ್ಳೇದಮ್ಮ. ಈಗ ಇನ್ನೊಂದು ಏನಾಗುತ್ತೆ ಅಂದ್ರೆ, ನಾವು ಬೆಡ್ರೂಮ್ ಅಲ್ಲಿ ಧ್ಯಾನ ಮಾಡ್ತೀನಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಬೆಡ್ರೂಮ್ ಅಲ್ಲಿ ನಾವು ಡೈಲಿ ಹಾಕೊಳ್ಳೋ ಬಟ್ಟೆಗಳನ್ನ ತಂದು ಅದ್ರಲ್ಲಿ ನೇತಾಕಿರ್ತೀವಿ. ಋಣಾತ್ಮಕವಾದ ಶಕ್ತಿಗಳಲ್ಲಿ ತುಂಬಿಕೊಂಡಿರುತ್ತೆ. ಧೂಪ ತೋರಿಸ್ಬೇಕು, ಧೂಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮಲಕೊಂಡು ಮನೆ ಒಂದು ಅದ್ರಲ್ಲಿ ಇರುವಂತ ಒಂದು ಭಾವನೆಗಳು, ಅದರಲ್ಲಿ ಬರುವಂತ ಒಂದು ಋಣಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿ ಡಿಫ್ರೆಂಟ್ ಟೈಪ್ ಇರುತ್ತೆ. ಧ್ಯಾನಕ್ಕೆ ಬೇಕಾದ್ದೇ ಬೇರೆ ತರ. ಅದಕ್ಕೋಸ್ಕರ ಧ್ಯಾನಕ್ಕೆ ನಾವು ವೆರಾಂಡ, ದೇವರ ಮನೆ ಮತ್ತೆ ಒಂದು ಸ್ಟಡಿ ರೂಮ್ ಈ ತರ ಇರುತ್ತೆ. ಅದ್ರಲ್ಲಿ ಯಾವ್ದ್ರಲ್ಲಾದ್ರೂ ಕೂತ್ಕೊಂಡು ಮಾಡ್ಕೋಬಹುದು. ಧ್ಯಾನ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನ ನಾವು ಗೊತ್ತು ಮಾಡ್ಕೋಬೇಕು. ಇವತ್ತು ರೂಮಲ್ಲಿ ಕೂತ್ಕೋತೀನಿ, ನಾಳೆ ಹಾಲಲ್ಲಿ ಕೂತ್ಕೋತೀನಿ, ನಾಳೆ ಅಡಿಗೆ ಮನೆ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಈ ತರ ಮಾಡಿದ್ರೆ ನಮ್ಗೆ ಎನರ್ಜಿ ಗೇನ್ ಆಗೋದಿಲ್ಲ. ಮಕ್ಕಳಿಗೂ ಅಷ್ಟೇ, ಓದಿಸ್ಬೇಕಾದ್ರೆ ಒಂದು ಕಡೆ ಕೂರಿಸ್ಬೇಕು ಅಷ್ಟೇನೆ. ದಿನವೂ ಅವನು ಅದೇ ಜಾಗದಲ್ಲೇ ಕೂತ್ಕೊಂಡು ಓದ್ಬೇಕು. ನಾವು ಧ್ಯಾನ ಮಾಡೋ ಚೇರ್ ನಮ್ ಒಂದೇ ಒಂದ್ ಕಡೆ ಮೀಸಲಾಗಿ ಇಟ್ಕೋಬೇಕು. ಆ ಚೇರ್ ಮೇಲೆ ಬೇರೆ ಯಾರು ಕೂತ್ಕೊಳ್ಳೋದಕ್ಕೂ ಅವಕಾಶ ಕೊಡಬೇಡಿ. ಮನೆಯಲ್ಲಿ ಇನ್ಮೇಲೆ ಎಲ್ಲರೂ ಕೂತ್ಕೋತಾ ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಬಟ್ ಒಂದು ಸಿಸ್ಟಮ್ ಬಗ್ಗೆ ಹೇಳಿದೆ ನಾನು. ಧ್ಯಾನಕ್ಕೆ ಒಂದು ಪರ್ಟಿಕ್ಯುಲರ್ ಮೀಸಲಾದಂತ ಜಾಗ ಗೊತ್ತು ಮಾಡ್ಕೊಳ್ಳಿ, ಅಲ್ಲೇ ಮಾಡಿ, ಅಲ್ಲೇ ಒಂದು ಧನಾತ್ಮಕದ ಶಕ್ತಿಯನ್ನ, ಒಂದು ಕೇಂದ್ರವನ್ನ, ಒಂದು ಓರ ನಾವಲ್ಲಿ ಮಾಡ್ಕೋಬಹುದು, ಕ್ರಿಯೇಟ್ ಮಾಡ್ಕೋಬಹುದು. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಾನು ತುಂಬಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಥ್ಯಾಂಕ್ಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಈ ದಿನ ತಾವು ತುಂಬಾ ಒಳ್ಳೆ ವಿಚಾರಗಳನ್ನ ಬಹಳಷ್ಟು ವಿಶಾಲವಾಗಿ ತಿಳಿಸ್ಕೊಟ್ರಿ. ಹಿಂಗಾಗಿ ಒಂದು ನಿಮ್ಮ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ. ತಮಗೆ ದೇವರು ಸದಾ ಇಂಥ ಅವಕಾಶಗಳನ್ನ ಹೆಚ್ಚು ಒದಗಿಸ್ಲಿ ಅಂತ ನಮ್ದು ಪ್ರಾರ್ಥನೆ ಸರ್ ತಮ್ಮಲ್ಲಿ. ಧನ್ಯವಾದಗಳು. ಧನ್ಯವಾದಗಳು. ನಿಮ್ಮಂತವ್ರ ಆಶೀರ್ವಾದ ಬೇಕು ಸರ್ ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ಮ ಕ್ಲಾಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ನಾನು. ಅಲ್ಲ ಧನ್ಯವಾದಗಳು. ಅಲ್ಲ, ಎಲ್ಲಾ ವೇದಗಳಿಂದ ಕೂಡಿರುತ್ತೆ ತಮ್ದು. ಪ್ರತಿಯೊಂದು ಕಣದಲ್ಲಿಯೂ ಅಷ್ಟು ಅದ್ಭುತವಾದಂತಹ ವಿಷಯಗಳಿರುತ್ತೆ. ಆಮೇಲೆ ತಾವು ನಿಜವಾಗೂ ಇವತ್ತು ಹೇಳಿದ್ರಿ, ಆ ಶಂಖದ ಬಗ್ಗೆನೆ ಕನಿಷ್ಠ ನಮ್ಮ ಆದಿ ಶಂಕರಾಚಾರ್ಯರ ಶಿಷ್ಯರಾದಂತಹ ಭಾರತೀ ತೀರ್ಥ ಸ್ವಾಮಿಗಳು ಬಂದಾಗ, ಇಲ್ಲಿ ಧಾರವಾಡಕ್ಕೆ ಬಂದಾಗ 3 ತಾಸು ಅದ್ರ ಬಗ್ಗೆ ಪ್ರವಚನ ಕೊಟ್ಟಿದ್ರು ಅವರು. ಈಗಾಗಲೇ ನಾನು ಅದನ್ನ 10-12 ವರ್ಷ ಕೆಳಗೆ ಕೇಳಿದ್ದೆ ಸರ್. ತಾವು ಪ್ರತ್ಯೇಕವಾಗಿ ಆ ಕ್ಲಾಸ್ ತಗೊಂಡ್ರ ಶಂಖದ ಬಗ್ಗೆ ಇನ್ನೂ ಗೊತ್ತಾಗತ್ತೆ. ನಮ್ಮ ಮನೆಯಲ್ಲಿ 2 ಶಂಖಗಳಿವೆ. ಒಂದು ಊದ್ಲಿಕ್ಕೆ ಉಪಯೋಗ ಮಾಡ್ತಾರೆ, ಒಂದು ಪೂಜೆ ಮಾಡ್ಲಿಕ್ಕೆ ಬಲಮುರಿ ಪೂಜೆಗೆ ಉಪಯೋಗ ಮಾಡ್ತಾರೆ. ಮತ್ತು ಹೆಚ್ಚು ಸೋಮವಾರ ಅದನ್ನು ಓದ್ತಾರೆ. ಸೋಮವಾರ ಅಂದ್ರೆ ಆ ಶಂಖ ಪರಮೇಶ್ವರನ ಪ್ರತೀಕ ಅಂತಾನೆ ಪೂಜೆ ಮಾಡೋದು ಅದನ್ನ. ಆ ತರ ನೀವು ಅದನ್ನ ಒಂದ್ಸಲ ಅದನ್ನ ಪ್ರತ್ಯೇಕವಾಗಿ ಕ್ಲಾಸ್ ತಗೊಳ್ಳಿ. ಬಹಳ ದಿವಸ ಆಗತ್ತೆ ಅದನ್ನ ಕೇಳಿ. ಇನ್ನೊಮ್ಮೆ ತಮ್ಮ ಸ್ವಮಧುರವಾದಂತಹ ಧ್ವನಿಯಿಂದ ಕೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕ್ಲಾಸ್ ಮತ್ತು ನಮ್ಮ ನಾಗರಾಜ್ ಗುರುಜಿ ಹಾಗೂ ರಂಗನಾಥ್ ಗುರುಜಿಯವರ ಕ್ಲಾಸ್ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಆಗಿರುತ್ತೆ. ಬಹಳಷ್ಟು ವೇದಗಳಿಂದ ಕೂಡಿರ್ತದೆ. ಆಮೇಲೆ ಇವತ್ತು ಧ್ಯಾನದ ನಿಯಮಗಳನ್ನು ಮತ್ತೆ ಹೇಳಿದ್ರಿ, ಒತ್ತಿ ಹೇಳಿದ್ರಿ.
ಯಾವ ಭಾಗಕ್ಕೆ ಕೂತ್ಕೊಳ್ಬೇಕು, ಎಲ್ಲಿ ಕೂತ್ಕೋಬೇಕು, ಪೂರ್ವಕ್ಕ, ಉತ್ತರಕ್ಕ, ಮತ್ತು ಯಾವ ತರದ ಬಟ್ಟೆಗಳನ್ನು ಧರಿಸ್ಬೇಕು, ಆಮೇಲೆ ನಿಖರವಾದಂತಹ ನಿರ್ಧಾರವಾದಂತಹ ಒಂದು ಸ್ಥಳದಲ್ಲೇ ಕೂತ್ಕೊಳ್ಬೇಕು ಅಂತ ಕನಿಷ್ಠ ಈಗ ನಾನ್ ಮಾಡ್ತಾ ಇರುವುದು 2012ರಿಂದ ರಾಮಕೃಷ್ಣ ಆಶ್ರಮದವರಿಂದ ಮಾಡ್ತಾ ಇದ್ದೀನಿ. ಅದನ್ನು ಮಾಡ್ತೀನಿ, ಮತ್ ಇದು ಕೂಡ ಮಾಡ್ತೀನಿ. ಹೀಗಾಗಿ ನನಗೆ ಹೆಚ್ಚಾನು ಹೆಚ್ಚು ನಾ ಹೊರಗಡೆ ಎಲ್ಲಿ ಹೋಗುದಿಲ್ಲ. ನನ್ಗಿದು 24 ತಾಸು ಇದನ್ನೇ ಮಾಡ್ತಾನೆ ಇರ್ತೀನಿ ನಾನು ಹೆಚ್ಚಾಗಿ. ಆಮೇಲೆ ತಮ್ಮ ಕ್ಲಾಸ್ ಅಂದ್ರೆ ನನಗೆ ಅಚ್ಚುಮೆಚ್ಚಿನ ಕ್ಲಾಸು. ಮತ್ ಇವತ್ತೆಲ್ಲವೂ ವಿಶೇಷವಾಗಿ ಮತ್ತೆ ಇನ್ನೊಂದ್ಸಲ ಶಂಖ ಘಂಟಾನಾದ ಎಷ್ಟು ಮಧುರವಾಗಿತ್ತೋ ಆಗ ತಮ್ಮ ಪ್ರತಿಯೊಂದ ಶಬ್ದಗಳಲ್ಲಿ ಕಣಕಣ ನಿನಾದವನ್ನು ತುಂಬಿಕೊಂಡಂತಿತ್ತು. ಧನ್ಯವಾದ ಸರ್. ಮತ್ತೆ ಕೇಳಿಕ್ ಅವಕಾಶ ಸಿಕ್ತು. ಧನ್ಯವಾದ. ನನಗೆ ಅವಕಾಶ ಸಿಕ್ಕ್ರೆ ಶಂಖದ ಬಗ್ಗೆ ಇನ್ನೊಂದ್ಸಲ ಕ್ಲಾಸ್ ತಗೊಳ್ಳಿ ಸರ್. ಖಂಡಿತ ಅವಕಾಶ ಕೊಟ್ಟರೆ ಖಂಡಿತ ತಗೋತೀನಿ, ಮಾಡ್ತೀನಿ. ಅಲ್ಲ, ಗುರುಗಳು ಇಂಥ ವಿಷಯಗಳು ಹೇಳಲಿಕ್ಕೆ ಅವಕಾಶ ಅಂದ್ರೆ ಇನ್ನೊಮ್ಮೆ ಹೇಳಿ ಅಂತಾನೆ ಹೇಳ್ತಾರೆ ಅವರು. ಬೇಡ ಅಂತ ಯಾವತ್ತೂ ಯಾರಿಗ್ ಕೂಡ ಅನ್ಲಿಲ್ಲ. ಆದ್ರೆ ಅವ್ರು ಯಾವತ್ತೂ ಕೂಡ ಹೆಣ್ಮಕ್ಳ ತಂದೆ. ಹೆಣ್ಮಕ್ಳನ್ನ ಹೊರಗಡೆ ತರ್ತಾ ಇದ್ದಾರೆ. ಹೆಚ್ಚು ಹೆಣ್ಮಕ್ಳ ಕಡೆಯಿಂದನ ಮಾಡಿಸ್ತಾ ಇದ್ದಾರೆ. ಅಷ್ಟು ಸಂತೋಷ ಪಡ್ತಾರೆ. ನಿಜವಾಗಿ ಇತ್ತೀಚಿನ ಸಮಾಜದಲ್ಲಿ ಅಂಥವ್ರು ಸಿಗ್ಬೇಕಾದ್ರೆ ನಮ್ಗೆ ಬಹಳಷ್ಟು ಕಷ್ಟ. ಎಲ್ಲಿ ನೋಡಿದ್ರು ಕೂಡ ಹೆಣ್ಮಕ್ಳನ್ನ ತುಳಿಯುವಂತಹ ಸ್ಥಿತಿಯಲ್ಲೇ ಇದ್ದಾರೆ. ಆದ್ರೆ ಅವ್ರು ಆ ತರ ಅಲ್ಲ. ಹೆಣ್ಮಕ್ಳ ತಂದೆ ಅಂತಾನೇ ನಾ ಕರಿತೀನಿ ಅವ್ರನ್ನ. ಧನ್ಯವಾದ ಸರ್. ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಸುತೇಜ ಅವರೇ ಧನ್ಯವಾದ. ಗೀತಾ ಅವರೇ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ರತ್ನಾ ಬಿ ಮಾತಾಡಿಮ್ಮ. ನಮಸ್ಕಾರ ಗುರುಗಳೇ, ಬಹಳ ಅದ್ಭುತವಾಗಿತ್ತು. ನನ್ ಸ್ವಲ್ಪ ಲೇಟ್ ಆದ್ರೆ ಜಾಯಿನ್ ಆಗೋದಕ್ಕೆ, ಆದ್ರೂ ಮಿಸ್ ಮಾಡಲ್ಲ, ಯೂಟ್ಯೂಬ್ ನಲ್ಲಿ ನೋಡ್ತೀನಿ. ಇದು ಶಂಕು ಬಗ್ಗೆ ಅಂದ್ರೆ ಇವಾಗ ಜ್ಞಾನ ಮಾಡ್ತಾ ಇರೋದಕ್ಕೂ ಏನೋ ಗೊತ್ತಿಲ್ಲ. ಈಗ ನನಗೆ ಹಾಗ ಅನ್ನಿಸ್ತಾ ಇದೆ, ನಮ್ಮ ಮನೆಯಲ್ಲಿ ಯಾವಾಗೂ ಈಗ ಈ ತಿಂಗಳಲ್ಲೇ ಒಂದ್ 7 ಶಂಕು ಕಾಣಿಸಿದೆ. ಅಂದ್ರೆ ಹುಳ ವಾಶ್ರೂಮ್ ಅಲ್ಲಿ. ಈಗಿನ ಇದ್ರಲ್ಲಿ ಮಳೆನೂ ಇಲ್ಲ, ತುಂಬಾ ಬಿಸಿಲು ಇದೆ. ಇವಾಗ ಈ ತರ ಕಾಣಿಸೋದ್ರಿಂದ ಹೇಗೆ ಅಂತ ಅರ್ಥ ಆಗ್ತಿಲ್ಲ ಗುರುಗಳೇ. ನಾನು ತುಂಬಾ ದಿನದಿಂದ ಅನ್ಕೊಂಡೆ, ನನಗ್ ಟಾಪಿಕ್ ಬೇಕಾಗಿರೋದೇ ಬಂತು. ಹಾಗಾಗಿ ನಾನು ನಿಮ್ಮನ್ ಕೇಳ್ತೀನಿ ಗುರುಗಳೇ. ಶಂಖದ ಹುಳ ಕಾಣಿಸೋದು ಏನಂದ್ರೆ ಪರ್ಟಿಕ್ಯುಲರ್ ಸೀಸನ್ ಗಳಲ್ಲಿ ಅದು ಬರುತ್ತೆ. ಮಾಯಿಶ್ಚರ್ ಜಾಸ್ತಿ ಇದ್ರೆ ಬರುತ್ತೆ. ಅಂದ್ರೆ ನಿಮಗೆ ಅದು ಬಾತ್ರೂಮ್ ಅಲ್ಲೇ ಕಾಣಿಸ್ತಾ ಇದೆ ಅಂತಂದ್ರೆ ಶೈತ್ಯ ಜಾಸ್ತಿ ಇದೆ. ಎಲ್ಲೋ ಸ್ವಲ್ಪ ಲೀಕೇಜ್ ಇರ್ಬೋದು ಭೂಮಿಯಲ್ಲಿ. ಹೊಸ ಮನೆಯಲ್ಲಿ ಸ್ವಲ್ಪ ತಂಪು ಜಾಸ್ತಿ ಇರುತ್ತೆ. ಅಂದ್ರೆ ಒಂದು 3 ವರ್ಷದ ಮೇಲಾಗಿದೆ ಗುರುಗಳೇ. ಇರ್ಲಿಲ್ಲ ನನಗೆ. ಹೇಗಂದ್ರೆ ನನಗೆ ಜ್ಞಾನ ಈಗ 3 ಗಂಟೆ ಎಚ್ಚರ ಆದ್ರೂ ನನಗೆ ಜ್ಞಾನ ಕೂತ್ಕೊಂಡ್ಬಿಡ್ತೀನಿ. ನನ್ಗೆ ಇದೊಂದು ಅಭ್ಯಾಸ. ಯಾವಾಗ ನನಗೆ ನಿದ್ದೆ ಆಗ್ಲಿಲ್ಲ ಅಂದ್ರೆ ಯೂನಿವರ್ಸ್ ನನ್ನನ್ನ ಎಚ್ಚರ ಮಾಡಿದೆ ಅಂತ ನಾನು ಎದ್ದು ಕೂತ್ಕೊಬಿಡ್ತೀನಿ. ನಮ್ಮನೆಯವ್ರು ಏನ್ ಹೇಳ್ತಾರೆ, ನೀನು ಜ್ಞಾನ ಮಾಡ್ತಿದ್ಯೋ ಏನ್ ಮಾಡ್ತಿದ್ಯೋ ಗೊತ್ತಿಲ್ಲ, ಇವಾಗ ಈ ಶಂಕು ಹೇಗ್ ಕಾಣ್ತಾ ಇದೆ, ಇದು ವಿಚಿತ್ರ. ಇದು ಒಂದು 7 ಶಂಕು ಆಗಿದೆ. ಅಂದ್ರೆ ಇದು ಯಾರಿಗಾದ್ರು ಹೇಳಿದ್ರೆ ಏನು ಇದಾಗಲ್ಲ. ಹಾಗಾಗಿ ನಾನು ನಿಮ್ಮನ್ನೇ ಕೇಳ್ಬೇಕು ಅನ್ಕೊಂಡಿದ್ದೆ. ಈಗ ನನಗೆ ಬಂತು ಟಾಪಿಕ್ ಇದು. ಶಂಖದಲ್ಲಿ ನಾನಾ ರೀತಿಯ ಇದೆ ಮನಸ್ಕ. ಅದರಲ್ಲಿ ಬೇಕಾದಷ್ಟು ಗ್ರೂಪ್ಗಳಿದೆ. ಅದರಲ್ಲಿ ಇದು ಚಿಕ್ಕ ಶಂಖದ ಹುಳುಗಳು ಬಂದ್ರೆ ಅವುಗಳನ್ನ ತಗೊಂಡು ಹಿಡಿದು ಅದನ್ನ ಹೊರಗಡೆ ಎಲ್ಲಾರು ಬಿಟ್ಬಿಡಿ. ಅದನ್ನ ಹೊರಗಡೆ ಬಿಟ್ಬಿಡಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಶಂಖ ಕಾಣಿಸೋದು ಒಳ್ಳೇದೇನೆ. ಶಂಖವನ್ನ ನೀವು ಮನೇಲಿ ಇಟ್ಕೊಳ್ಳೋದು, ಬಲಮುರಿ ಶಂಖ ಇಡೋದು, ಶಂಖನ ನಾದ ಮಾಡೋದು, ಇವೆಲ್ಲ ಒಂದು ಒಳ್ಳೆಯ ಅಭ್ಯಾಸಗಳು. ಇನ್ನೊಂದೇನು ಆರೋಗ್ಯಕ್ಕೆ ಹೇಳ್ಬೇಕು ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ನಾವು ಶಂಖನ ಊದೋದ್ರಿಂದ ಶ್ವಾಸಕೋಶ ಬಲವಾಗತ್ತೆ. ಈಗಂತೂ ಬಹಳಷ್ಟು ಜನ ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಾ ಇದ್ದೀವಿ. ಯಾಕಂದ್ರೆ ಬೆಂಗಳೂರಿನಲ್ಲಿ ವೆದರ್ ಕಂಡೀಷನ್ ಸರಿ ಇಲ್ಲ. ಡೆಲ್ಲಿ ಬಿಟ್ರೆ ನೆಕ್ಸ್ಟ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ, ಆಕ್ಸಿಜನ್ ತಗೊಳ್ಬೇಕು ಅಂತ. ಈಗ ಇದರಲ್ಲಿ ಇಂತಹ ಪರಿಸ್ಥಿತಿನಲ್ಲಿ ಶ್ವಾಸಕೋಶಕ್ಕೆ ಶಕ್ತಿಯನ್ನು ಕೊಡುವಂಥದ್ದು ಅಂದ್ರೆ ಶಂಖನಾದ ಮಾಡೋದ್ರಿಂದ ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಅದು ಮಾಡ್ಕೊಡೋದು ತುಂಬಾ ಅನುಕೂಲ. ಮಾಡಿ ಸಂತೋಷ. ನಮಸ್ಕಾರ. ಥ್ಯಾಂಕ್ ಯು. ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸುತ್ತಾ ನಾಗರತ್ನಮ್ಮ BR ಮಾತಾಡಿಮ್ಮ.
ನಮಸ್ತೆ ಮೇಡಮ್. ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ತೆ ನಮಸ್ಕಾರ ನಮಸ್ಕಾರ ಮಾತಾಡಿ. ನಮಸ್ತೆ ಗುರೂಜಿ. ನಮ್ಗೆ ನಮಸ್ತೆ. ಸ್ವಲ್ಪ ವಿಷಯಗಳ ನೀವು ನನ್ಗಿಂತ ಮೊದ್ಲೇ ಎಲ್ಲ ಕೇಳ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಹೇಳಿದ ಆನ್ಸರ್ ಅಲ್ಲಿ ನನಗೂ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಆದ್ರೂ ನನ್ ಸ್ವಲ್ಪ ನನ್ನ ಪರ್ಸನಲ್ ಏನಪ್ಪಾ ಅಂದ್ರೆ, ನನ್ನ ಮಗ ಇವಾಗ ಪ್ರಯಾಗ್ರಾಜ್ಗೆ ಹೋಗಿದ್ದ. ಬಾ ಪ್ರಯಾಗ್ರಾಜಿಂದ ನನಗೆ ಅಲ್ಲಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ, ಅಮ್ಮ ನಾನು ಏನೇನ್ ತರ್ಬೇಕು ನಿಮ್ಗೆ ಹೇಳು ಅಂತ. ಅವಾಗ ರುದ್ರಾಕ್ಷಿ ಅದೆಲ್ಲ ಇರ್ತಲ್ಲ, ಜೊತೆಗೆ ಶಂಕು ಎಲ್ಲ ತೋರಿಸ್ತಾ. ಶಂಕುನಲ್ಲಿ ಸುಮಾರು ನನಗೆ ಇಷ್ಟು ದೂರದಿಂದ ವಿಡಿಯೋ ಕಾಲ್ ಅಲ್ಲಿ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಅಲ್ಲಿ ಯಾರನ್ನಾದ್ರೂ ಕೇಳಿ ನೋಡಿ ತಗೊಂಬಾ ಅಂತ ಅನ್ನೋಣ ಅಂತ ಅನ್ಕೊಂಡೆ. ಅಂದ್ರೆ ನೀವು ಈ ಕ್ಲಾಸ್ ನಾನು ಮೊದಲೇ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಕೊಂಡೆ, ಯಾಕೆಂದ್ರೆ ಶಂಕದ ಬಗ್ಗೆ ನನಗೆ ಅಷ್ಟು ಅನುಭವ ಇಲ್ಲ. ಬಟ್ ನಾವು ರಾಮೇಶ್ವರಕ್ಕೆ ಹೋಗಿದ್ದಾಗ ಒಂದ್ ಶಂಕು ತಂದಿದ್ವಿ. ಅದು ಎಡಮುರಿನ ಅಥವಾ ಬಲಮುರಿನ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ನನಗೆ ಗೊತ್ತಾಗಿರ್ಲಿಲ್ಲ. ಅವಾಗ ನಾವು ರಾಮೇಶ್ವರಕ್ಕೆ ಹೋಗಿದ್ವಿ, ನಮ್ಮ ಮಕ್ಕಳೆಲ್ಲ ಚಿಕ್ಕವರಿದ್ರು, ಆವಾಗ ತಂದಿದ್ವಿ. ಅದನ್ನ ಇವಾಗ್ಲೂ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ. ಬಟ್ ಇನ್ನೊಂದು ಹೇಳ್ತೀನಿ ನೋಡಿ. ಈಗ ಈ ಶಂಖ, ಇದು ಶಂಖವನ್ನ ನಾವು ಬಲಗೈನಲ್ಲಿ ಹಿಂಗ್ ಇಟ್ಕೊಂಡಾಗ ಇದು ಎಡಮುರಿ ಆಗತ್ತೆ. ಇದು ಬಲಗೈನಲ್ಲಿ ಹಿಡಿದಾಗ ಎಡಮುರಿ. ಇಲ್ಲಿ ಶಂಖದಲ್ಲಿ ಇಲ್ಲಿ ಗ್ಯಾಪ್ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಉಗೋದಕ್ಕೆ ಬರುತ್ತೆ. ಉಗೋದಕ್ಕೆ ಇರುವಂತದ್ದು. ಇದು ಹೇಗೆ ಉಗೋದದು ಅಂತಂದ್ರೆ, ಉದೋ ಟೆಕ್ನಿಕ್ ಹೇಗೆ ಅಂದ್ರೆ, ನಿಮ್ಗೆ ಕುತ್ತಿಗೆ ಅಥವಾ ಶೆಕೆ ಆದಾಗ ಬೇಸಿಗೆನಲ್ಲಿ ನಾವು ತುಟಿಯನ್ನು ಮೇಲಿನ ತುಟಿಯಿಂದ ಮುಂದಕ್ಕೆ ಮಾಡಿ, ಕೆಳಗಡೆ ತುಟಿಯನ್ನು ಹಿಂದಕ್ಕೆ ಮಾಡಿ ಉಫ್ ಅಂತ ಗಾಳಿ ಬೀಸ್ತೀವಿ. ಆಗ ಬೀಸಿದಾಗ ಕುತ್ತಿಗೆ ಹತ್ರ ಗಾಳಿ ಬರುತ್ತೆ. ಶೆಕೆ ಆದಾಗ ಒಂದೊಂದ್ಸರಿ ಅನ್ಕೋತೀವಿ. ಅನ್ಕೊಂಡಾಗ ಆ ರೀತಿಯಾಗಿ ಪೊಸಿಷನ್ ಮಾಡ್ಕೊಂಡು ಈಗ ಇಟ್ಕೊಂಡು ಹಲೋ ಈಸಿಯಾಗಿ ಓದ್ಬೋದು. ಅದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ ಸರೋಗ್ಬಿಡುತ್ತೆ. ಅದ್ ಮಾಡ್ಕೊಂಡಾಗ ಈಸಿಯಾಗಿ ಓದ್ಬೋದು, ಪ್ರಾಕ್ಟೀಸ್ ಆಗುತ್ತೆ. ಅದು ಯಾವಾಗ ಬಲಗೈನ ಹಿಡಿಯಕ್ ಆಗಲ್ಲ, ಎಡಗೈನ ಹಿಡಿತೀವೋ ಅದು ಬಲಮುರಿ ಶಂಖ ಆಗಿರುತ್ತೆ. ಅಷ್ಟೇ ವ್ಯತ್ಯಾಸ. ನಿಮ್ಮ ಮನೇಲಿರೋ ಶಂಖ ತಗೊಂಡ್ ನೋಡಿ, ಅದು ನಿಮ್ಮ ಬಲಗೈನಲ್ಲಿ ಈ ತರ ಹಿಡಿಯೋದಕ್ಕೆ ಅವಕಾಶ ಇದೆ ಅಂದ್ರೆ ನೋಡಿ, ಇದು ಈಗ ಇಟ್ಕೋತೀರಾ, ಈಗ ಬಲಗೈನ ಈಗ ಇಟ್ಕೋತೀರಾ ಅಂತಂದ್ರೆ ಇದು ಎಡಮುರಿ ಶಂಖ. ಈಗ ಎಡಗೈನಲ್ಲಿ ಹಿಡ್ಕೊಳ್ಳೋ ವ್ಯವಸ್ಥೆ ಇದೆ ಅಂದ್ರೆ ಅದು ಬಲಮುರಿ ಶಂಖ ಆಗಿರುತ್ತೆ. ಅಷ್ಟೇ. ಹೌದು ಗುರುಜಿ, ತುಂಬಾನೇ ಧನ್ಯವಾದಗಳು. ಮತ್ತೆ ನಾನು ಒಂದ್ ಸೈಟ್ ತಗೊಂಡಿದ್ದೆ. ಒಂದ್ ಸೈಟ್ ಅಲ್ಲಿ ತುಂಬಾ ಶಂಕು ಹುಳಗಳೆಲ್ಲ ಬಂದಿತ್ತು. ಒಂದು ಮರದ ತುಂಬಾ, ಒಂದು ಕವರ್ ತುಂಬಾ, ಒಂದ್ ಸೇರ್ ಗಟ್ಲೆ ಶಂಕು ಹುಳಗಳು ಬಿದ್ದಿತ್ತು. ಅದನ್ನೆಲ್ಲ ತಗೊಂಬಂದು ನಾವು ನೆನೆಸಿ ಕ್ಲೀನ್ ಮಾಡಿ, ಅದ್ರಲ್ಲಿ ಶಂಕುದಲ್ಲಿ ಏನೋ ಒಂದು ಮೇಲ್ಗಡೆ ನೇತಾಕಕ್ಕೆ ಒಂದು ಡಿಸೈನ್ ಏನೋ ಮಾಡಿ ಅದ್ ಇಟ್ಕೊಂಡ್ವಿ. ಆ ಸೈಟ್ ಅಲ್ಲಿ ಅದು ಎಷ್ಟೊಂದು, ಇನ್ಯಾವ ಪಕ್ಕ ಸೈಟ್ ಅಲ್ಲಿ ಎಲ್ಲೂ ಇಲ್ಲ, ಅದು ನನ್ನ ಸೈಟ್ ಅಲ್ಲೇ ಇತ್ತು. ಈಗ ಶಂಖಗಳನ್ನ ಇಟ್ಕೊಂಡಿದ್ದೀರಾ ನೀವು? ಇಟ್ಕೊಂಡಿದೀವಿ. ಈಗ ಅದು ಶಂಖದ ಹುಳುಗಳು ಇತ್ತಲ್ವಾ ಅದ್ರಲ್ಲಿ? ಹುಳ ಇರ್ಲಿಲ್ಲ, ಸ್ವಲ್ಪ ಒಣಗೋಗಿತ್ತು ಎಲ್ಲ. ಅದನ್ನ ತಂದು ಇಟ್ಕೊಳ್ಳಿ, ಇನ್ನೊಂದು ತೊಂದರೆ ಏನಿಲ್ಲ. ಅದು ನಾವ್ ಏನೋ ಡಿಸೈನ್ ಎಲ್ಲ ಮಾಡಿ ಮೇಲ್ಗಡೆ ಎಲ್ಲ ನೇತಾಕೋತೆಲ್ಲ ಮಾಡಿ ಹ್ಯಾಂಗ್ ಮಾಡ್ಕೊಂಡು ಅದನ್ನ ಇಟ್ಕೊಂಡಿದೀವಿ. ಬಟ್ ಅದನ್ನೆಲ್ಲ ತಂದು ಕ್ಲೀನ್ ಮಾಡಿ ಎಲ್ಲ ಮಾಡಿದ್ವಿ. ಬಟ್ ನನ್ ಸೈಟ್ ಅಲ್ಲಿ ಇತ್ತು, ಪಕ್ಕದಲ್ಲಿ ಎಲ್ಲೂ ಇಲ್ಲ. ಫುಲ್ ಶಂಕುಗಳೆಲ್ಲ ಅಷ್ಟೊಂದಿತ್ತು. ಕೊಚ್ಕೊಂಬಂದು ಮಳೆ ಟೈಮಲ್ಲಿ ಅದು ಒಳ್ಳೆದ ಕೆಟ್ಟದ ಅಂತ ಕೇಳ್ಬೇಕು ಅನ್ಕೊಂಡಿದ್ದೆ. ಒಂದು ಜೊತೆಗೆ ನನ್ನ ಮಗ ತಂದಿರೋದು ಎಂತದ್ದು ಅಂತ ಗೊತ್ತಿಲ್ಲ. ಬಟ್ ನಾನು ಇನ್ನೂ ಅದು ನನ್ನ ಮಗನ ರೂಮ್ ತಲುಪಿಲ್ಲ. ನಾನು ಶಂಕು ತಂದಿದ್ದಾನೆ. ಅಲ್ಲ, ನಿಮ್ ಮಗನ ಫೋನ್ ಮಾಡಿ, ಬಲಮುರಿ ಶಂಖ ಸಿಕ್ಕುತ್ತ ತಗೋ ಅಂತ ಹೇಳಿ, ಎಡಮುರಿ ಶಂಖ ಸಿಕ್ಕುತ್ತ ನೋಡಿ, ಉಗುದ ಶಂಖ ಸಿಗುತ್ತಾ ಕೇಳಿ, ತಗೊಳ್ಳಿ. ತಂದ್ಬಿಟ್ಟಿದ್ದೆ, ಆಲ್ರೆಡಿ ತಂದ್ಬಿಟ್ಟಿದ್ದಾನೆ, ಹೇಳಿದ್ದೀನಿ. ಅವಾಗ ಏನ್ ತಗೋಬೇಕು ನನಗೆ ಹೇಳಕ್ ಗೊತ್ತಾಗ್ಲಿಲ್ಲ. ಇವಾಗ ಗೊತ್ತಾಯ್ತು. ಧನ್ಯವಾದಗಳು ಗುರುಜಿ. ಅಂದ್ರೆ ಹೆಂಗಸರು ಗಂಡಸರು ಯಾರಾದ್ರೂ ಪೂಜೆಯನ್ನ ಮಾಡ್ಬೋದು, ಬಟ್ ಊದೋದಕ್ಕೆ ಹೆಂಗಸರು ಊದ್ಬೋದಲ್ವ ಗುರುಜಿ? ಊದ್ಬೋದಕ್ಕೆ ದೋಷ ಏನಿಲ್ಲ, ಊದ್ಬೋದು. ಥ್ಯಾಂಕ್ಸ್ ಗುರುಜಿ, ತುಂಬಾ ಧನ್ಯವಾದಗಳು. ವಿಷಯ ನೀವ್ ಇನ್ನೂ ಒಂದ್ಸರಿ ಆದ್ಮೇಲೆ ಆಧ್ಯಾತ್ಮ ಅರ್ಧಂಬರ್ಧ ತಿಳ್ಕೊಂಡಿದೀವಲ್ಲ, ನಿಮ್ಮಂತವ್ರು ನಮಗ್ ತಿಳಿಸ್ಕೊಟ್ರೆ ಅದನ್ನ ನಾವು ಜೀವನದಲ್ಲಿ ನಾವು ಅಳವಡಿಸ್ಕೊಳಕ್ಕಾಗುತ್ತೆ. ತುಂಬಾ ಥ್ಯಾಂಕ್ಸ್ ಗುರುಜಿ. ಧನ್ಯವಾದಗಳು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಂ ಮಾತಾಡಿ ಮಾ. ಶೈಲಜಾ ಎಂ. ಎಸ್ ಮ್ಯಾಮ್. ನಮಸ್ತೆ ಎಲ್ಲರಿಗೂ. ನಮಸ್ಕಾರ ಮೇಡಮ್. ನಾಗರಾಜ್ ಸರ್, ತುಂಬಾ ಧನ್ಯವಾದಗಳು. ತುಂಬಾ ಒಳ್ಳೆ ಟಾಪಿಕ್ ಹೇಳ್ತಾ ಇದ್ದೀರಾ ಸರ್. ನಿಮ್ಮಂತವ್ರು ಮುಂದೆ ಈ ಧ್ವನಿಗಳನ್ನ ಕೇಳ್ತಾ ಇದೀವಿ, ನಾವೆಲ್ಲ ಪುಣ್ಯ ಮಾಡಿದೀವಿ ಅನಿಸ್ತಾ ಇದೆ. ಇವತ್ತಿನ ಸಬ್ಜೆಕ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಗುರುಗಳೇ. ಏನು ಯಾವ ತರ ಅದ್ರದ್ದು ರಿಯಾಕ್ಷನ್ ನಮ್ಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಒಂದ್ ಸ್ವಲ್ಪ ಆದ್ಮೇಲೆ ಅದು ಜಾಯಿನ್ ಆದೆ, ಬಟ್ ಅದು ಪೂರ್ತಿ ಆಡಿಯೋ ಹಾಕಿದ್ರೆ ತುಂಬಾ ಮತ್ತೊಂದ್ಸಲ ಕೇಳಿಸ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ವಿಡಿಯೋ ಸಿಗುತ್ತೆ ಅಮ್ಮ, ಇದು ವಿಡಿಯೋ ಸಿಗುತ್ತೆ, ಇದು ಗ್ರೂಪ್ ಅಲ್ಲಿ ಇದ್ರೆ
ಬರುತ್ತೆ ಅಲ್ಲ? ಹಾ ವಿಡಿಯೋ ಸರಿ. ಸಿಗುತ್ತೆ, ಅದೇ ಲೈಕ್ ನನ್ಗೆ ಬೇಜಾರ್ ಮಾಡಿ ಶೇರ್ ಆಮೇಲೆ ಮಾಡಿ ಎಲ್ಲರಿಗೂ ಮಾಸ್ಟರ್ಸ್ಗೂ. ಹಾ ಸರಿ ಮೇಡಮ್. ಅದು ನಾನು ಆಮೇಲೆ ಫಸ್ಟ್ಗೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತಲ್ಲ, ಇಲ್ಲಿ ವರ್ಕ್ ಅಲ್ಲಿ ಇರೋದ್ರಿಂದ ನನಗೆ ಲೇಟ್ ಆಗಿ ಆಮೇಲೆ ತಲೆಯಲ್ಲಿ ಬಂತು ಕ್ಲಾಸ್ ಸ್ಟಾರ್ಟ್ ಆಗಿರ್ಬೋದು ಅಂತ ಜಾಯ್ನ್ ಆಗಿರೋದು. ಆಮೇಲೆ ಇವಾಗ ನಾಗರಾಜ್ ಸರ್ ಕ್ಲಾಸ್ ಮಿಸ್ ಮಾಡ್ಕೊಂಡಲ್ಲ ಅಂತ ಬಹಳ ಇದು ಅನಿಸ್ತಾ ಇತ್ತು. ಸತ್ಯೇಂದ್ರ ಕುಮಾರ್ ಹೇಳ್ತಾ ಸರ್ ಇದ್ರೆ ನಾರಾಯಣ ಸತ್ಯೇಂದ್ರ ಕುಮಾರ್ ಸರ್ ಇವರು. ನಾರಾಯಣ್ ಸರ್ ಅದೇ ಮರ್ತೋಯ್ತು, ನಾಗರಾಜ್ ಅಂತ ಇದಾಗಿದೆ ಅವ್ರ ತಲೆಯಲ್ಲಿ, ಹಂಗೆ ಉಳಿದಿದೆ. ಬಹಳ ಅವ್ರದ್ದು ಪಾಠ ಅದು ಕೇಳಿಸ್ತಾ ಇದ್ರೆ ಪ್ರತಿಯೊಂದು ಆಡಿಯೋಗಳನ್ನ ಕೇಳ್ತಾನೆ ಇದೀವಿ ಮೇಡಮ್. ಬಹಳ ಚೆನ್ನಾಗಿ ಹೇಳ್ತಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವ್ರು. ಹೇಳ್ತಾ ಇದ್ರೆ ಎಷ್ಟೊಂದು ವಿಷಯಗಳನ್ನ ಅಲ್ಲಿ ಗ್ರಹಿಸಕ್ಕೆ ಆಗೋಲ್ಲ, ಅಷ್ಟು ವಿಷಯಗಳೇ ಹೇಳ್ತಾ ಇರ್ತಾರೆ. ತುಂಬಾ ಧನ್ಯವಾದಗಳು. ಮಹಾವತಾರಕ್ಕೆ ನಾವು ಯಾವಾಗ್ಲೂ ಚಿರಋಣಿಯಾಗಿರ್ಬೇಕು, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಎಲ್ಲರೂ. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗೀತಾ ರವಿ ಅವರೇ ಮಾತಾಡಿ ಮಾ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಇವತ್ತು. ನಮಗೆ ಒಂದು ಡೌಟ್ ಇತ್ತು. ಅವ್ರು ತುಂಬಾ ಚೆನ್ನಾಗಿ, ನಾಗೇಂದ್ರ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಕಣ್ಣಿಗೆ ಹೇಳ್ತಾ ಇದ್ರು. ನಂಗೆ ಕೇಳಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನು ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ಅದ ನೀರ್ ಹಾಕೊಂತ ಇದ್ದೆ. ಇವ್ರು ಹೇಳಿದ್ ನೋಡಿ ತುಂಬಾ ನಂಗೆ ಖುಷಿ ಆಯ್ತು. ಓ ಅದನ್ನ ಮಾಡಬಾರ್ದು ಅಂತ. ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವರು ನಾಗೇಂದ್ರ ಸರ್ ಅವ್ರಿಗೆ. ತುಂಬಾ ತುಂಬಾ ಧನ್ಯವಾದಗಳು ನಾಗೇಂದ್ರ ಸರ್ ಅವರೇ. ಎಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ನಮಸ್ಕಾರ. ಮಾಸ್ಟರ್ಸ್ ಯಾರಾದ್ರೂ ಹೊಸಬ ಮಾಸ್ಟರ್ಸ್ ಇವತ್ತು ಧ್ಯಾನಕ್ಕೆ ಸೂಕ್ತವಾದ ವಾತಾವರಣದ ಬಗ್ಗೆ ನಮ್ಮ ಸರ್ಗಳು ಅದ್ಭುತವಾದ ಮಾತುಗಳನ್ನ ಹೇಳಿದ್ದಾರೆ. ಅವ್ರ ಬಗ್ಗೆ ಯಾರಾದ್ರೂ ಹೊಸಬರು ಯಾರಾದ್ರೂ ಇರ್ಬೋದಾ ಮಾಸ್ಟರ್ಸ್? ಮಾತಾಡ್ಬೋದಾ? ಸಮಯ ಆಗಿದೆ, ಆದ್ರೂ ನಿಮ್ಗೆ ಅವಕಾಶ ಕೊಡ್ತಾ ಇದೀವಿ. ಮುಗುದಿಲ್ವಾ ಮೇಡಮ್? ಎಸ್ ಮ್ಯಾಮ್, ಮುಗೀತಲ್ಲ? ಹಾ ಮ್ಯಾಮ್ ಮುಗೀತು. ಯಾರಾದ್ರೂ ಹೊಸಬರು ಮಾತಾಡ್ತಾರ ಅಂತ ಅವಕಾಶ ಕೊಡೋಣ ಅಂತ ಮ್ಯಾಮ್. ಹಾ ಮಾತಾಡಿ. ಇವತ್ತಿನ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಿಮ್ಮ ಅನಿಸಿಕೆಗಳನ್ನ ಹೇಳ್ಬಹುದು, ಮಾತಾಡಿ. ಹೊಸಬ್ರು ಯಾರಾದ್ರೂ ಇದ್ರೆ. ಹೊಸಬ್ರು ಯಾರಿಲ್ಲ. ದೀಪಾ ಶ್ರೀನಿವಾಸ್ ಮಾತಾಡಿ ಮಾ. ನಮಸ್ತೆ ಸರ್. ಧ್ಯಾನದ ಬಗ್ಗೆ ಇವತ್ತು ತುಂಬಾ ಉತ್ತಮವಾದ ಕ್ಲಾಸ್ ಮಾಹಿತಿ ನೀಡಿದ್ರಿ. ತುಂಬಾ ಚೆನ್ನಾಗಿತ್ತು ಸರ್ ಕ್ಲಾಸ್ ಇವತ್ತು. ಮಾತಾಡ್ತಾ ಇದ್ದಾರೆ ನೋಡಿ ಹಿಂದಗಡೆ. ವಾಯ್ಸ್ ಬ್ರೇಕ್ ಆಗ್ತಿದೆ ದೀಪಾ. ಹುಷಾರ್, ಇದು ನೆಟ್ವರ್ಕ್ ಇಲ್ಲ ಮೇಡಮ್ ಇಲ್ಲಿ. ಓಕೆ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆಯನ್ನು ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಇವತ್ತಿನ ಕ್ಲಾಸ್ ಮಾತ್ರ ಅದ್ಭುತವಾಗಿತ್ತು ಸರ್. ಈ ಕ್ಲಾಸ್ ನ ಇವತ್ತಿಗೆ ಇಲ್ಲಿಗೆ ಕೇಳಿ ಇಲ್ಲಿಗೆ ಬಿಡೋದಲ್ಲ, ಪುನಃ ನಾವು ಕೇಳ್ಬೇಕು, ಮನನ ಮಾಡ್ಕೋಬೇಕು, ಹಾಗೆ ಬೇರೆಯವ್ರಿಗೂ ಸಹ ಕಳಿಸ್ಬೇಕು ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಇವತ್ತ ಆತ್ಮ ಬಂಧುಗಳಿಗೂ ಇವತ್ತೆಲ್ಲರೂ ಇಲ್ಲಿ ಸೇರಿ ವೇದಿಕೆಯಲ್ಲಿ ನಮ್ ಸರ್ ಜ್ಞಾನವನ್ನು ಹಂಚಿದ್ದಾರೆ. ಆ ಜ್ಞಾನವನ್ನು ಪಡ್ಕೊಂಡಂತ ಎಲ್ಲ ಆತ್ಮ ಬಂಧುಗಳಿಗೂ ಅನಂತ ಪ್ರಣಾಮಗಳು ತಿಳಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜ್ಞಾನವನ್ನು ನಮಗೆ ಕೊಡ್ಬೇಕು ಸರ್ ನೀವು. ಸರ್ ಮ್ಯೂಟ್ ಆಗಿದೆ ನೋಡಿ ಸರ್, ಮ್ಯೂಟ್ ಆಗಿದೆ ಸರ್. ಮುಂದಿನ ತಿಂಗಳು ಬ್ಯಾಚ್ ನಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾತಾಡ್ತೀನಿ ನಮ್ಮ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂತರ ಹಿರಿಯರು ಜ್ಞಾನವನ್ನ ನಮಗೆ ಬೇಕು ಸರ್, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.